ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿರವರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾರ್ಥಿಗಳು ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 3ನೇ ಪಾದೊಳಗ ಇದು 32ನೇ ಸೂತ್ರನ್ರಿ. ನಿತ್ಯೋಪಲಬ್ಧಿ ಅನುಪಲಬ್ಧಿ ಪ್ರಸಂಗ ಅನ್ಯತರ ನಿಯಮೋ ಅನ್ಯಥಾ ಅಂತ ಹೇಳಿ ಇಲ್ಲಿ ಈ ಸೂತ್ರದಲ್ಲಿ ಏನ್ ಹೇಳಿ ಹೊರಟಿದ್ದಾರೆ ಅಂತಂದ್ರೆ, ನಿತ್ಯ ಅಂತಂದ್ರೆ ಯಾವಾಗಲೂ ಅಂತ, ಉಪಲಬ್ಧಿ ಅಂತಂದ್ರ ಅರಿವು ಅಂತ್ರಿ, ಯಾವಾಗಲೂ ಅರಿವಾಗುವಂತಹದ್ದು. ಅನುಪಲಬ್ಧಿ ಅಂತಂದ್ರ ಅರಿವು ಆಗದೆ ಇರತಕ್ಕಂತಹದ್ದು, ಆ ಪ್ರಸಂಗ ಅನ್ನುವಂತಹದ್ದು ಉಂಟಾಗ್ತದೆ. ಅನ್ಯತರ ನಿಯಮೋವ ಅನ್ಯಥಾ, ಅನ್ಯಥಾ ಅಂದ್ರೆ ಅಥವಾ ಅಂತ, ಅನ್ಯತರ ನಿಯಮ. ಅನ್ಯತರ ಅಂದ್ರೆ ಇಲ್ಲಿ ನಿತ್ಯ ಉಪಲಬ್ಧಿ ಆಗಲಿ ಅಥವಾ ಅನುಪಲಬ್ಧಿ ಆಗಲಿ, ಎರಡರಲ್ಲಿ ಒಂದು ಅಂತ, ಎರಡರಲ್ಲಿ ಯಾವ್ದಾದ್ರು ಒಂದು ನಿಯಮ ಆಗಬೇಕು ಅಂತ ಹೇಳಿ ಹಿಂಗ ಸೂತ್ರದಲ್ಲಿ ಹೇಳಿದಾರೆ. ಇದನ್ನ ಭಾಷ್ಯದಲ್ಲಿ ನಮಗೆ ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ ಇವಾಗ. ತಚ್ಚ ಆತ್ಮನಃ ಉಪಾಧಿಭೂತಂ ಅಂತಃಕರಣಂ ಮನಃ ಬುದ್ಧಿ ವಿಜ್ಞಾನಂ ಚಿತ್ತಂ ಇತಿ ಚ ಅನೇಕದಾ ತತ್ರ ತತ್ರ ಅವಿಲಪ್ಯತೆ. ಆತ್ಮನಃ ಉಪಾಧಿಭೂತಂ, ಇಲ್ಲಿ ಆತ್ಮನಿಗೆ ಉಪಾಧಿಯಾಗಿರತಕ್ಕಂತ ಯಾವುದು ಅಂತಃಕರಣ ಅನ್ನುವಂತಹದ್ದು, ಇದು ಆತ್ಮನಿಗೆ ಉಪಾಧಿಯಾಗಿದೆ ಅಂತ ಹೇಳ್ಕೊಂಡು ಬಂದಿದ್ದಾರೆ ಇವಾಗ. ಅಂತಃಕರಣ ಏನದ ಆತ್ಮನಿಗೆ ಉಪಾಧಿಯಾಗಿರ್ತಕ್ಕಂಥದ್ದು, ಅದು ಅನೇಕಧ ಅಂದ್ರೆ ಅನೇಕ ಪ್ರಕಾರವಾಗಿ, ಅನೇಕ ವಿಧವಾಗಿ, ಅಂದ್ರೆ ಮನಸ್ಸು ಬುದ್ಧಿ ವಿಜ್ಞಾನ ಚಿತ್ತ ಅಂತೇಳಿ ಇದು ಒಂದೇ ಆಗಿದ್ರೂ ಕೂಡ ಅದು ಮಾಡುವ ಕಾರ್ಯಗಳಿಂದ ಅನೇಕ ರೀತಿಯಾಗಿ ಅದು ನಮಗೆ ತೋರ್ತದಂಥದ್ದು. ತತ್ರ ತತ್ರ ಅಭಿಲಪ್ಯತೆ ಅಂದ್ರೆ ಅಲ್ಲೆಲ್ಲಿ ಅದನ್ನ ನಿರೂಪಣೆ ಮಾಡ್ಕೊಂಡು ಬಂದಾರ ಅಂತ. ಅಂತಃಕರಣ ಅನ್ನುವಂಥದ್ದು, ಅಂತಃ ಅಂದ್ರೆ ಏನು, ಒಳಗ, ಕರಣ ಅಂದ್ರ ಸಾಧನವಾದದ್ದು, ಒಳಗಿದ್ದುಕೊಂಡು ಅರಿಲಿಕ್ಕೆ ಸಾಧನವಾದದ್ದು. ನಾವ್ ಏನ ಅರಿಬೇಕಂದ್ರ ಮನಸ್ಸಿನಿಂದಲಾರ ಅರಿತೀವಿ, ಬುದ್ಧಿಯಿಂದಲಾರ ಅರಿತೀವಿ, ಚಿತ್ತ ವಿಜ್ಞಾನ ಅಂತಂದ್ರೆ ಇಲ್ಲಿ ಈ ಕೆಲವು ಕಡೆ ಮನಸ್ಸು ಬುದ್ಧಿ ಚಿತ್ತು ಅಹಂಕಾರ ಅಂತ ಹೇಳ್ತಾರ, ಇಲ್ಲಿ ವಿಜ್ಞಾನ ಅಂತ ಹೇಳಿದಾರ ಅವರು. ಅಹಂಕಾರದ ಬದಲಾಗಿ ವಿಜ್ಞಾನ, ಇಲ್ಲಿ ವಿಶೇಷವಾದ ಜ್ಞಾನ ಅಂತ ಇಲ್ಲಿ. ಮತ್ತು ಚಿತ್ತ ಅಂದ್ರೆ ಇದು ಅವತರಣ ಮಾಡತಕ್ಕಂತಹದ್ದು, ನಾವೇನ್ ನೋಡಿರ್ತೀವಿ ಕೇಳಿರ್ತೀವಿ ಅವೆಲ್ಲ ನಮ್ಮ ಚಿತ್ತದೊಳಗೆ ಇರ್ತಾವ ಅಂತ. ಹೀಗೆ ಇಲ್ಲಿ ಅನೇಕ ರೂಪವಾಗಿ ಆ ಅಂತಃಕರಣವನ್ನ ಅಂದ್ರೆ ಮನಸ್ಸು ಬುದ್ಧಿ ವಿಜ್ಞಾನ ಚಿತ್ತ ಅಂತೇಳಿ ಅನೇಕ ರೂಪವಾಗಿ ತತ್ರ ತತ್ರ ಅಭಿಲಪ್ಯತೆ ಅಂದ್ರೆ ಅಲ್ಲಲ್ಲಿ ಅದನ್ನ ಹೇಳ್ಕೊಂಡು ಬಂದಿದ್ದಾರೆ ಅಂತ, ಅದನ್ನ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರು ಅವರು. ಕ್ವಚಿಚ್ಚ ವೃತ್ತಿ ವಿಭಾಗೇನ ಸಂಶಯಾದಿ ವೃತ್ತಿಕಂ ಮನ ಇತ್ಯುಚ್ಯತೆ. ಇನ್ನ ಕ್ವಚಿಚ್ಚ ಅಂದ್ರೆ ಇನ್ನ ಕೆಲವು ಕಡೆಯಲ್ಲಿ ಅದನ್ನ ವೃತ್ತಿ ವಿಭಾಗ ಮೂಲಕವಾಗಿ, ಯಾಕೆ ನಮ್ಮ ಅಂತಃಕರಣ ವೃತ್ತಿ, ನಮ್ಮ ಅಂತಃಕರಣದೊಳಗ ಈಗ ಒಂದು ಮೋಟು ಮರವನ್ನು ನೋಡ್ತೇವೆ ನಾವು ಸಾಯಂಕಾಲ ಸಮಯದೊಳಗೆ. ಒಬ್ಬನಿಗೇನ್ ಅನಿಸ್ತದ, ಓ ಅಲ್ಲಿ ಕಳ್ಳ ಇದ್ದಾನೆ, ಅವನ ಹತ್ರ ಒಂದಿಷ್ಟು ಹಣ ಇದೆ, ಒಬ್ಬನೇ ಹೋಗ್ತಾ ಇದ್ದಾನ, ಆ ಮೋಟು ಮರವನ್ನು ನೋಡಿ ಅವನಿಗೆ ಕಳ್ಳನ ಭ್ರಾಂತಿ ಆಗ್ತದ. ಸ್ವಲ್ಪ ತಲೆ ನಿಂತ್ಕೊಳ್ತಾನ ಅವನು, ಈ ಕಳ್ಳ ಈ ಕಡೆ ಬರ್ತಾನೋ ಆ ಕಡೆ ಹೋಗ್ತಾನೋ ಅಂತೇಳಿ ನೋಡ್ತಿರ್ತಾನ. ಯಾವಾಗ ಅದು ಚಲನವಲನ ಆಗಂಗಿಲ್ಲಲ್ಲ, ಅವಾಗ ಅವನಿಗೆ ಸಂಶಯ ಬರ್ತದ, ಏನಿದು ಮೋಟು ಮರವು ಅಥವಾ ಕಳ್ಳನು ಅಂದ್ರೆ ಇಲ್ಲಿ ವೃತ್ತಿ ಏನಾಯ್ತು, ಸಂಶಯದಿಂದ ಕೂಡ್ಕೊಳ್ತು. ಅದಕ್ಕ ನಮ್ಮ ಮನಸ್ಸು ಅಂತ ಕರೀತಾರ. ಅದಕ್ಕೆ ದ್ವಿಕೋಟಿ ಜ್ಞಾನ ಅಂತನೂ ಕೂಡ ಕರೀತಾರ. ಏನ್ ಇದುವೋ ಅದುವೋ, ಇದು ಸಂಕಲ್ಪ ವಿಕಲ್ಪ ಅಂತ. ಸಂಕಲ್ಪ ವಿಕಲ್ಪವಾನ್ ಮನಃ ಅಂತ ಲಕ್ಷಣ ಮಾಡಿದ್ದಾರೆ. ಸಂಕಲ್ಪ ವಿಕಲ್ಪ ಉಳ್ಳದ್ದನೇ ಅದು ಮನಸ್ಸು ಅಂತ ಹೇಳಿಸ್ಕೊಳ್ತದ ಅಂತ.
ಹ್ಮ್ ಇಲ್ಲಿ ಮನೋವೃತ್ತಿ ಅನ್ನುವಂತಹದ್ದು ಹ್ಮ್ ಸಂಶಯಾದಿಗಳಿಂದ ಇರ್ತಕ್ಕಂತಹದ್ದು ಅಂತ. ಹ್ಮ್ ಇಲ್ಲಿ ಮನಸ್ಸಂತ ಯಾವಾಗ ಆಗ್ತದಂತಂದ್ರೆ ಸಂಶಯ ಮೊದಲಾಗಿರ್ತಕ್ಕಂಥ ವೃತ್ತಿ ಉಳ್ಳದ್ದು ಹ್ಮ್ ಮನಸ್ಸು ಅಂತ ಕರೆಸಿಕೊಳ್ತದಂತ. ಹ್ಮ್ ಹಾಗೆ ನಿಶ್ಚಯಾದಿ ವೃತ್ತಿಕಂ ಬುದ್ಧಿ. ಹ್ಮ್ ಇನ್ನು ಯಾವ್ದು ನಿಶ್ಚಯ ಮಾಡ್ತದಲ್ರಿ, ಹ್ಮ್ ಈಗ ಅಲ್ಲಿ ಸಂಶಯ ಬಂದ್ರೆ ಮುಂದೆ ಅಲ್ಲೇ ಸಮೀಪ ಹೊಕ್ಕನ, ಹೌದು ಇದು ನಿಂತೈತಿ ಅಂದ್ರೆ ಇವ್ ಬಹುಶಃ ಕಳ್ಳ ಆಗಿರ್ಲಿಕ್ಕಿಲ್ಲ ಅಂತೇಳಿ ಹೋದಾಗ ನೋಡ್ತಾನ, ಓ ಇದು ಮೋಟ ಮರ ಅಂತ ಅವನಿಗೆ ಜ್ಞಾನ ಆಕೈತಿ. ಅದ್ರಿ ಹ್ಮ್ ನಿಶ್ಚಯ ಆಯ್ತಲ್ರಿ ಇವಾಗ. ಹೌದು ಅದು ನಿಶ್ಚಯ ಆದಾಗ ಬುದ್ಧಿ ಅಂತ ಹೇಳಿಸ್ಕೊಳ್ತದೆ. ಹ್ಮ್ ಅದು ಸಂಶಯದಿಂದ ಕೂಡ್ಕೊಂಡಾಗ ಮನಸ್ಸು, ಹೌದು ನಿಶ್ಚಯ ಆದಾಗ ಬುದ್ಧಿ. ಹ್ಮ್ ಘಟವನ್ನ ಘಟ ಅಂತ ತಿಳ್ಕೊಂಡ್ರೆ ಅದು ನಿಶ್ಚಯ ನೋಡ್ರಿ. ನಿಶ್ಚಯ ಅಂದ್ರೆ ಏನು? ನಿಶ್ಚಯಾತ್ಮಕ ಬುದ್ಧಿ ಅಂತ ಕರೀತಾರ. ಹ್ಮ್ ಮನಸ್ಸು ನಿಶ್ಚಯಾತ್ಮಕವಾಗಿರ್ತಕ್ಕಂಥ ವೃತ್ತಿ ಉಳ್ಳದ್ದು ಅಂತ. ಬುದ್ಧಿ ಅನ್ನುವಂತಹದ್ದು ಹ್ಮ್ ನಿಶ್ಚಯಾತ್ಮಕ ವೃತ್ತಿ ಉಳ್ಳದ್ದು ಬುದ್ಧಿ ಅಂತ ಹೇಳಿ ಹ್ಮ್ ಹಿಂಗ ಕರೆಸಿಕೊಳ್ತದ ಅಂತ ಹೇಳಿ ಹ್ಮ್ ಆಚಾರ್ಯರು ಭಾಷ್ಯದಲ್ಲಿ ಲಕ್ಷಣ ಮಾಡಿದ್ರು. ಮನಸ್ಸಂತ ಎದಕ್ ಕರಿಬೇಕು, ಹ್ಮ್ ಬುದ್ಧಿ ಅಂತ ಎದಕ್ ಕರಿಬೇಕು ಅನ್ಲಿಕ್ಕೆ ಲಕ್ಷಣ ಹೇಳಿದ್ರು ಅವರು. ಹ್ಮ್ ನಿಶ್ಚಯಾದಿ ವೃತ್ತಿ ಉಳ್ಳದ್ದು ಬುದ್ಧಿ, ಹ್ಮ್ ಸಂಶಯಾದಿ ವೃತ್ತಿ ಉಳ್ಳದ್ದು ಮನಸ್ಸು ಅಂತ ಹೇಳಿ ಹ್ಮ್ ಆ ವೃತ್ತಿಗಳ ವಿಭಾಗದಿಂದ ಅಂತಃಕರಣ ಹಿಂಗ ಕರೆಸಿಕೊಳ್ತದ ಅಂತ. ಹ್ಮ್ ತಚ್ಛ ಅಂದ್ರ ಅದು ಏವಂ ಭೂತಂ ಅಂತಃಕರಣಂ ಅವಶ್ಯಂ ಅಸ್ತಿ ಅಂದ್ರೆ ಈ ಪ್ರಕಾರವಾಗಿರ್ತಕ್ಕಂಥ ಅಂತಃಕರಣ ಅನ್ನುವಂತಹದ್ದು ಅವಶ್ಯವಾಗಿ ಇದೆ ಅಂತ ಹೇಳಿ ನಾವು ಒಪ್ಪಿಕೊಳ್ಳಬೇಕಂತ. ಹ್ಮ್ ಇಂಥ ಅಂತಃಕರಣ ಅನ್ನುವಂತಹದ್ದು ಇದು ಐತೆ ಅಂತ ನಾವೆಲ್ಲರೂ ಒಪ್ಲೇಬೇಕಲ್ರಿ ಇವಾಗ. ಹ್ಮ್ ಯಾಕಂದ್ರೆ ನಿಶ್ಚಯ ಮಾಡೋದು ನಮ್ ಬುದ್ಧಿ ಗುರ್ತದ. ಹೌದು ಸಂಕಲ್ಪ ವಿಕಲ್ಪ ಮಾಡೋದು ಕೂಡ ಹ್ಮ್ ಈ ವೃತ್ತಿ ನಮ್ಮ ಮನಸ್ಸಂತ ಕರಿಸಿಕೊಳ್ತದ. ಹ್ಮ್ ಮತ್ತೆ ಇಂಥ ಒಂದು ಅಂತಃಕರಣವನ್ನು ನಾವು ಒಪ್ಕೊಳ್ಳೇಬೇಕಲ್ಲ, ಅವಶ್ಯವಾಗಿ ಎಲ್ಲರೂ ಹ್ಮ್ ಒಪ್ಕೊಳ್ಳೇಬೇಕಾಗ್ತದಂತ. ಹ್ಮ್ ಅನ್ಯಥಾ ಹ್ಮ್ ಅನಭ್ಯುಪಗಮ್ಯಮಾನೆ ತಸ್ಮಿನ್ ನಿತ್ಯ ಉಪಲಬ್ಧಿ ಅನುಪಲಬ್ಧಿ ಪ್ರಸಂಗ ಸ್ಯಾತ್. ನೀವು ಅಂತಃಕರಣ ಅನ್ನುವಂತಹದ್ದು ಇಲ್ಲ ಅಂತ ನೀವು ಒಪ್ಕೊಂಡಿದ್ದಾದರೆ, ಹ್ಮ್ ಅಂತಃಕರಣ ಅನ್ನುವಂತಹದ್ದು ಇಲ್ಲಪ್ಪ, ಹ್ಮ್ ಅನ್ಯಥಾ ಅಂದ್ರೆ ಅದಕ್ಕೆ ವಿರುದ್ಧವಾಗಿ ಅಂತ. ಹ್ಮ್ ಇದು ಅಂತಃಕರಣ ಅಂತ ಐತಿ ಅಂತ ಅವಶ್ಯವಾಗಿ ಒಪ್ಕೊಳ್ಬೇಕು ಅಂತ ಹೇಳಿದ್ರು ಅವರು. ಹ್ಮ್ ಅನ್ಯಥಾ ಅಂದ್ರೆ ನೀವು ಒಪ್ಕೊಳ್ಳದೆ ಇದ್ದರೆ ಅನಭ್ಯುಪಗಮ್ಯಮಾನೆ ತಸ್ಮಿನ್ ನಿತ್ಯ ಉಪಲಬ್ಧಿ ಅನುಪಲಬ್ಧಿ ಪ್ರಸಂಗ ಸ್ಯಾತ್. ನೀವು ಆ ಅಂತಃಕರಣ ಅನ್ನುವಂತಹದ್ದು ಇಲ್ಲ ಅಂತ ಹೇಳಿ ಒಂದು ವೇಳೆ ನೀವು ಆ ರೀತಿಯಾಗಿ ನಾವು ಒಪ್ಕೊಂಡಿದ್ದಾದರೆ, ಹ್ಮ್ ಅದನ್ನ ಒಪ್ಕೊಳ್ಳದೆ ಹೋದ್ರೆ ಹ್ಮ್ ಅವಾಗ ಏನಾಗ್ತದ? ನಿತ್ಯ ಉಪಲಬ್ಧಿ ಅನುಪಲಬ್ಧಿ ಪ್ರಸಂಗ ಬರ್ತದ ಅಂತ ಹೇಳ್ತಾರೆ. ಹ್ಮ್ ನಿತ್ಯ ಅಂದ್ರೆ ಏನು? ಯಾವಾಗಲೂ. ಉಪಲಬ್ಧಿ ಅಂದ್ರೆ ಏನು? ಅರಿಯುವುದು ಅಂತ. ಹ್ಮ್ ಅನುಪಲಬ್ಧಿ ಅಂತಂದ್ರೆ ಏನು? ಅರಿಯದೇ ಇರುವುದು. ಹ್ಮ್ ಅದಕ್ಕೆ ಮುಂದೆ ವಿವರಣೆ ಕೊಡ್ತಾರ ಅವರು. ಹೌದು ನಿತ್ಯ ಉಪಲಬ್ಧಿ ಅನುಪಲಬ್ಧಿ ಈ ಪ್ರಸಂಗ ಬರ್ತದ ಅಂತ ಹೇಳಿದ್ರು. ಹ್ಮ್ ಅದು ಹೇಗೆ ಅಂತಂದ್ರೆ ಅದಕ್ಕೆ ಭಾಷ್ಯದಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ ಅವರು. ಹ್ಮ್ ಆತ್ಮ ಇಂದ್ರಿಯ ವಿಷಯಾಣಾಂ ಉಪಲಬ್ಧಿ ಸಾಧನಾನಾಂ ಸನ್ನಿಧಾನೆ ಸತಿ ನಿತ್ಯಮೇವ ಉಪಲಬ್ಧಿ ಪ್ರಸಜ್ಜೇತ. ಈಗ ನಮಗ ಒಂದು ವಿಷಯದ ಜ್ಞಾನ ಆಗಬೇಕಾಗಿತ್ತು ಅಂತಂದ್ರೆ ಹ್ಮ್ ಆತ್ಮನ ಮನಸಾ ಸಂಯುಜ್ಯತೆ ಹ್ಮ್ ಮನಃ ಇಂದ್ರಿಯೇಣ ಇಂದ್ರಿಯಂ ಅರ್ಥೇನ. ಹ್ಮ್ ಇದು ಒಂದು ಪ್ರತ್ಯಕ್ಷ ಪ್ರಮಾಣದ ಒಂದು ಇದು ಏನು ಲಕ್ಷಣ ರೀ. ಇದು ಒಂದು ಪ್ರತ್ಯಕ್ಷ ನಮ್ಗೆ ಹೆಂಗ ಆಗ್ತದ ಅಂತಂದ್ರೆ, ಹ್ಮ್ ಈಗ ನಮ್ಮ ಎದುರುಗಡೆ ಒಂದು ಗ್ರಂಥ ಇದೆ ಅಂತ ತಿಳ್ಕೊಟ್ರಿ ಇವಾಗ. ಹ್ಮ್ ಇದು ಗ್ರಂಥ ಅನ್ನುವಂತ ಜ್ಞಾನ ನಮಗ ಆಗ್ಬೇಕಾದ್ರ ಹ್ಮ್ ಆತ್ಮನಿಗೂ ಮನಸ್ಸಿಗೂ ಸಂಬಂಧ ಆಗಬೇಕು, ಹ್ಮ್ ಮನಸ್ಸಿಗೂ ನೇತ್ರಕ್ಕೂ ಸಂಬಂಧ ಆಗಬೇಕು, ಹ್ಮ್ ಆ ನೇತ್ರಕ್ಕೂ ಆ ಗ್ರಂಥಕ್ಕೂ ಸಂಬಂಧ ಆಗಬೇಕು. ಹ್ಮ್ ಅಲ್ಲಿ ಗ್ರಂಥನೂ ಬೇಕು, ಹ್ಮ್ ನೋಡುವಂತ ಕಣ್ಣು ಬೇಕು, ಹ್ಮ್ ಅಂತ ತಿಳ್ಕೊಳ್ಳುವಂತ ವೃತ್ತಿ ಮನಸ್ಸು ಬೇಕು, ಹೌದು ಮತ್ತೆ ಅಲ್ಲಿ ಆತ್ಮನೂ ಬೇಕು. ಹ್ಮ್ ಇವಿಷ್ಟು ಇದ್ದಾಗ ಮಾತ್ರ ಇದು ಗ್ರಂಥ ಅನ್ನುವಂತ ಜ್ಞಾನ ಆಗ್ತದೆ ಇದ್ರಾಗ. ಹೌದು ಅದಕ್ಕೆ ಆತ್ಮ ಇಂದ್ರಿಯ ವಿಷಯಾಣ. ಹ್ಮ್ ಇಲ್ಲಿ ಆತ್ಮ ಇಂದ್ರಿಯ ವಿಷಯ, ಹ್ಮ್ ಇಲ್ಲಿ ಇವರು ಮೂರೇ ತಗೊಂಡಾರ ಅವರು. ಹೌದು ಆತ್ಮ ಅಂದ್ರೆ ಇಲ್ಲಿ ಜೀವ ಅಂತ ತಿಳ್ಕೊಡ್ರಿ. ಇಲ್ಲಿ ಹ್ಮ್ ಇಲ್ಲಿ ಇಂದ್ರಿಯ ಅಂತಂದ್ರೆ ನೇತ್ರೇಂದ್ರಿಯ. ಹ್ಮ್ ಇಲ್ಲಿ ಜೀವ ಮತ್ತು ನೇತ್ರೇಂದ್ರಿಯ ಮತ್ತು ಆಮೇಲೆ ವಿಷಯ, ಹ್ಮ್ ಇವು ಅರಿವು ಆಗ್ಲಿಕ್ಕೆ ಸಾಧನಗಳು ಅಂತ.
ಹ್ಮ್ ಈಗ ನಮಗ ಆ ಒಂದು ಅರಿವು ಆಗ್ಬೇಕು. ಹ್ಮ್ ಅರಿವು ಅಂತಂದ್ರೆ ಆ ವಸ್ತುವಿನ ಜ್ಞಾನ ನಮಗ ಆಗಬೇಕು ಅಂತಂದ್ರೆ ಹ್ಮ್ ಇಲ್ಲಿ ಆತ್ಮ, ಇಂದ್ರಿಯ ಮತ್ತು ವಿಷಯ ಹ್ಮ್ ಇವು ಅರಿವಿನ ಸಾಧನಗಳು. ಹ್ಮ್ ಇವೆಲ್ಲ ಹತ್ತಿರ ಇರ್ಬೇಕಿವು. ಹೌದು. ಗ್ರಂಥ ಎಲ್ಲಿ ಇತ್ತು ಅಂತಂದ್ರೆ ಹ್ಮ್ ನಮ್ಗೆ ಗ್ರಂಥ ಜ್ಞಾನ ಆಗಂಗಿಲ್ಲ. ಹೌದು. ಅದು ಸಮೀಪ ಇರ್ಬೇಕಲ್ರಿ ಇವಾಗ. ಹೌದು. ಮತ್ತೆ ಅಲ್ಲಿ ನಾವು ಅರಿಬೇಕಾದ್ರೆ ಮನಸ್ಸು ಕೂಡ ಬೇಕಲ್ಲಿ. ಹ್ಮ್ ಮನಸ್ಸು ಕೂಡ ಇಂದ್ರಿಯ ಅಂತ ಹೇಳಿ ಕೆಲವರು ಹೇಳ್ತಾ ಇದ್ದಾರೆ. ಹ್ಮ್ ಆದ್ರೆ ಇಲ್ಲಿ ನಮಗ ನೇತ್ರೇಂದ್ರಿಯ ಮತ್ತು ಮನಸ್ಸು ಇವು ಬೇಕಂತ. ಇಲ್ಲಿ ಇಂದ್ರಿಯ ಅನ್ನೋದ್ರಿಂದ ಮನಸ್ಸನ್ನು ಕೂಡ ನಾವು ಇಲ್ಲಿ ಗ್ರಹಿಸಲೇಬೇಕಿಲ್ಲಿ. ಹ್ಮ್ ಅವಾಗ ಅವಾಗ ನಿತ್ಯದಲ್ಲಿ ನಮಗ ಅರಿವು ಅನ್ನುವಂತಹದ್ದು ಉಂಟಾಗುವಂತ ಪ್ರಸಂಗ ಬರ್ತದಂತ. ಇಲ್ಲಿ ನಿತ್ಯ ಉಪಲಬ್ಧಿ ಅಂತ ಹೇಳಿದ್ರಲ್ರಿ. ನಿತ್ಯ ಉಪಲಬ್ಧಿ ಅಂತಂದ್ರೆ ಏನು? ಆತ್ಮ, ಇಂದ್ರಿಯ, ವಿಷಯಗಳ ಇವೇನದಾವು ಅಂತಂದ್ರೆ ಅರಿವಿನ ಸಾಧನಗಳದಾವು. ಇವು ಹತ್ತಿರ ಇರಬೇಕಾದ್ರೆ ನಿತ್ಯವು ಯಾವಾಗಲೂ ಕೂಡ ಅದನ್ನ ಅರಿಯುವಂತ ಪ್ರಸಂಗ ಅನ್ನುವಂತಹದ್ದು ಬರ್ತದ ಅಂತ. ಇಲ್ಲ ಅಂತಂದ್ರೆ ಇಲ್ಲಿ ಅನುಪಲಬ್ಧಿ ಪ್ರಸಂಗ ಅಂತ ಹೇಳಿದ್ರಲ್ರಿ. ಅಂದ್ರೆ ಆ ಸಾಧನಗಳು ಇದ್ರೂ ಕೂಡ ಅಲ್ಲಿ ನಮಗ ಅರಿವಾಗದೇ ಇರ್ತಕ್ಕಂತ ಪ್ರಸಂಗ ಬರ್ತದ ಅಂತ. ಸಾಧನಗಳು ಅದಾವು, ಆದ್ರೂ ಕೂಡ ನಮಗ ಅಲ್ಲಿ ನಿತ್ಯ ಅರಿವಾಗುವಂತ ಒಂದು ಅರಿವು ಅನ್ನುವಂತ ನಮಗ ಆಗ್ತಾ ಇಲ್ಲ. ಅದು ಆಗದೇ ಇರ್ತಕ್ಕಂತ ಒಂದು ಪ್ರಸಂಗ ಬರ್ತದ ಅಂತ. ನಾವು ಅಂತಃಕರಣವನ್ನು ಒಪ್ಪದೇ ಇದ್ರೆ ನಿತ್ಯ ಉಪಲಬ್ಧಿ, ನಿತ್ಯ ಅನುಪಲಬ್ಧಿ ಅಂತ. ನಿತ್ಯ ಯಾವಾಗಲೂ ಆ ಅರಿವಿನ ಸಾಧನ ಹತ್ರ ಇದ್ರೂ ಕೂಡ ಅದು ಯಾವಾಗಲೂ ಅರಿಬೇಕಾಗ್ತದೆ. ಇಲ್ಲವಾ ಅಂತ ಯಾವಾಗಲೂ ಅರಿಯದೇ ಇರ್ಬೇಕಾಗ್ತದೆ. ಉಪಲಬ್ಧಿ, ಅನುಪಲಬ್ಧಿ ಅಂತ ಎರಡು ಹೇಳಿದ್ರು ಅವರು. ಅದಕ್ಕೆ ಭಾಷ್ಯದಲ್ಲಿ ಆಚಾರ್ಯ ಹೇಳಿದ್ರು, ಆತ್ಮ ಇಂದ್ರಿಯ ವಿಷಯಾಣಾಂ ಉಪಲಬ್ಧಿ ಸಾಧನಾನಾಂ ಸನ್ನಿಧಾನೇ ಸತಿ ನಿತ್ಯಮೇವ ಉಪಲಬ್ಧಿ ಪ್ರಸಜ್ಜೇತ. ಇಲ್ಲಿ ಆತ್ಮ, ಇಂದ್ರಿಯ, ವಿಷಯ ಇವು ಅರಿವಿಗೆ ಸಾಧನಗಳಂತ. ಅರಿವು ಮಾಡ್ಕೊಳ್ಬೇಕಾದ್ರೆ ಇವು ಸಾಧನಗಳದಾವ. ಇವು ಯಾವಾಗಲೂ ಹತ್ರ ಇದ್ದಾಗಲೇ ನಮಗ ಯಾವಾಗಲೂ ಕೂಡ ಅದರ ಅರಿವು ನಮಗ ಉಂಟಾಗ್ತಾನೆ ಇರ್ಬೇಕಾಗ್ತದ. ಇಲ್ಲ ಒಂದ್ ವೇಳೆ ಅದು ಹಾಗಿಲ್ಲ ಅಂತಂದ್ರೆ ಅತ ಸತ್ಯಪಿ ಹೇತು ಸಮವಧಾನೆ ಫಲಾಭಾವ ತಥೋ ನಿತ್ಯಮೇವ ಅನುಪಲಬ್ಧಿ ಪ್ರಸಜ್ಜೇತ. ಅಂದ್ರೆ ಅರಿವಿಗೆ ಸಾಧನವಾಗಿರ್ತಕ್ಕಂತ ಕಾರಣಗಳು ಅಲ್ಲಿ ಇದ್ರೂ ಕೂಡ ಅಲ್ಲಿ ನಮಗ ಫಲಾಭಾವ, ಫಲ ಆಗದೇ ಇರ್ತಕ್ಕಂಥದ್ದು. ಅಂದ್ರೆ ಯಾವಾಗಲೂ ಅರಿಯದೇ ಇರ್ತಕ್ಕಂತ ಪ್ರಸಂಗ ಬಂದು ಒದಗಬೇಕಾಗ್ತದ. ಆದ್ರೆ ನಚೈವಂ ದೃಶ್ಯತೆ, ಆದ್ರೆ ಲೋಕದಲ್ಲಿ ಹಿಂಗೇನು ಕಂಡು ಬಂದಿಲ್ವಲ್ಲ. ಲೋಕದಲ್ಲಿ ಆ ಪ್ರಕಾರವಾಗಿ ಇಲ್ಲವೇ ಇಲ್ಲ. ಅಥವಾ ಅನ್ಯತರಸ್ಯ ಆತ್ಮನಃ ಇಂದ್ರಿಯಸ್ಯ ವಾ ಶಕ್ತಿ ಪ್ರತಿಬಂಧ ಅಪಿಗಂತವ್ಯ. ಇನ್ನ ಒಂದು ವೇಳೆ ಇದು ಆಗುದಿಲ್ಲ ಅಂತಂದ್ರೆ ಇನ್ನೊಂದು ರೀತಿ ಹೇಳ್ತಾ ಇದ್ದಾರೆ. ಈಗೇನ ಇವು ಎರಡದಾವಲ್ರಿ, ಇವೆರಡರಲ್ಲಿ ಒಂದು ನಿತ್ಯ ಉಪಲಬ್ಧಿ, ಇನ್ನೊಂದು ಅನುಪಲಬ್ಧಿ. ಇವೆರಡರೊಳಗ ಒಂದಕ್ಕಂದ್ರೆ ಇಲ್ಲಿ ಆತ್ಮನಿಗೆ ಅಥವಾ ಇಂದ್ರಿಯಕ್ಕ, ಆತ್ಮ ಮತ್ತು ಇಂದ್ರಿಯ ಅಂತ ಏನದಾವಲ್ರಿ ಇಲ್ಲಿ, ಅವುಗಳಲ್ಲಿ ಶಕ್ತಿ ಅನ್ನುವಂತಹದ್ದು ಅಲ್ಲಿ ಪ್ರತಿಬಂಧ ಆಗ್ಬೇಕಾಗ್ತದ. ಅದನ್ನ ಒಪ್ಪಬೇಕಾಗ್ತದ ಅಂತ ಹೇಳ್ತಾ ಇದ್ದಾರೆ. ನಿತ್ಯ ಅರಿಯುವಂತಹದ್ದಾಗ್ಲಿ, ನಿತ್ಯ ಅರಿಯದೇ ಇರ್ತಕ್ಕಂತಹದ್ದಾಗ್ಲಿ ಅವೆರಡೂ ಹೊಂದುವುದಿಲ್ಲ. ಇವೆರಡೊಳಗ ಒಂದಕ್ಕ ಅಂದ್ರೆ ಏನು, ಆತ್ಮನಿಗೆ ಅಥವಾ ಇಂದ್ರಿಯಕ್ಕ ಆತ್ಮನ ಒಂದು ಶಕ್ತಿ ಅನ್ನುವಂತಹದ್ದು ಪ್ರತಿಬಂಧ ಆಗ್ತದಂತ ಹೇಳಿ ಒಪ್ಪಬೇಕಾಗ್ತದೆ. ಇಲ್ಲ ಅಂದ್ರೆ ಇಂದ್ರಿಯದ ಶಕ್ತಿ ಅನ್ನುವಂತಹದ್ದು ಅದು ಪ್ರತಿಬಂಧ ಆಗ್ತದ. ಪ್ರತಿಬಂಧ ಅಂದ್ರೆ ಏನು, ಅರಿಯದೇ ಇರ್ತಕ್ಕಂತ ಸ್ಥಿತಿ ಅಂತ. ನಮಗ ಅದ್ರ ಜ್ಞಾನ ಆಗದೇ ಇರ್ತಕ್ಕಂತಹದ್ದು. ಈಗ ಅಗ್ನಿಯೊಳಗ ಸುಡುವಂತ ಶಕ್ತಿ ಇದೆ. ಅದಕ್ಕೊಂದು ಮಣಿ ಇಡ್ತಾರ, ಯಾವ್ದೋ ಒಂದು, ಅದನ್ನಿಟ್ಟು ಬಿಟ್ರೆ ಸುಡಂಗಿಲ್ಲ ಅಂತದು ಅಗ್ನಿ. ಅದು ಒಂದು ಮಣಿ ಐತೆ, ಅದು ಸೂರ್ಯಕಾಂತ ಮಣಿ ಏನ್ ಯಾವ್ದೋ ಅಂತಾರ ಅದನ್ನ. ಅದನ್ನ ಇಟ್ಬಿಟ್ರೆ ಸುಡಂಗಿಲ್ಲ ಅಂತ. ಹಂಗ ಅದು ಪ್ರತಿಬಂಧಕ ಮಾಡ್ತದಂತ. ಹಂಗ ಇಲ್ಲಿ ಒಂದು ಆತ್ಮನಿಗೆ ಅರಿಯುವಂತ ಒಂದು ಶಕ್ತಿ ಅನ್ನುವಂತಹದ್ದು ಅದು ಪ್ರತಿಬಂಧಕ ಆಗ್ತದಂತ ಒಪ್ಕೋಬೇಕಾಗ್ತೈತಿ. ಇಲ್ಲ ಅಂತಂದ್ರೆ ಇಂದ್ರಿಯದ ಒಂದು ಶಕ್ತಿ ಅನ್ನುವಂತಹದ್ದು ಅದು ಅರಿಲಿಕ್ಕೆ ಅದು ಶಕ್ತಿ ಪ್ರತಿಬಂಧಕ ಆಗ್ತದಂತ ಹಿಂಗಾದ್ರೂ ಒಪ್ಕೋಬೇಕಾಗ್ತದಂತ.
ಆದ್ರ ಇಲ್ಲಿ ಆ ರೀತಿಯಾಗಿ ಹೇಳಿಕ್ ಬರಂಗಿಲ್ಲ ಅಂತಾರ ಅವರು. ಹ್ಮ್ ಯಾಕಂದ್ರೆ ನ ಚ ಆತ್ಮನಃ ಶಕ್ತಿ ಪ್ರತಿಬಂಧ ಸಂಭವತಿ. ಹ್ಮ್ ಇಲ್ಲಿ ಆತ್ಮನ ಶಕ್ತಿ ಪ್ರತಿಬಂಧ ಅನ್ನುವಂತ ಸಂಭವಿಸುವುದಿಲ್ಲ. ಹ್ಮ್ ಯಾಕಂದ್ರೆ ಆತ್ಮ ಅರುಸ್ವರೂಪದ ನಾವು, ಹ್ಮ್ ಅವನು ಯಾವಾಗಲೂ ಅರಿಯೋನೇ ಆಗಿದಾನಂತ ಅವನು. ಹ್ಮ್ ಆತ್ಮ ಸ್ವಯಂ ಪ್ರಕಾಶದ ನಾವು, ಹ್ಮ್ ಹೀಗಾಗಿ ಯಾವಾಗಲೂ ಅರಿತಾ ಇರ್ತಾನಂತ ಅವನು. ಹೌದಾ? ಅವನ ಶಕ್ತಿ ಪ್ರತಿಬಂಧ ಆಗಂಗಿಲ್ಲ. ಹ್ಮ್ ಅವನ ಅರಿಯುವಂತ ಶಕ್ತಿ ಏನಾದ್ರೂ ಹ್ಮ್ ಅದು ನಿಲುಗಡೆ ಆಗ್ತದನ್ರಿ? ಅದು ಇಲ್ಲ. ಇಲ್ಲ, ಅದು ಯಾವಾಗಲೂ ಅರಿಯುವಂತಹದ್ದಂತ. ಹ್ಮ್ ಅವಿಕ್ರಿಯತ್ವ. ಹ್ಮ್ ಯಾಕೆಂದ್ರೆ ಆತ್ಮ ಅವಿಕಾರಿ ಅದಾನ, ಹ್ಮ್ ಅವನು ವಿಕಾರವನ್ನ ಪಡೆಯುವುದಿಲ್ಲ. ಹ್ಮ್ ಹೀಗಾಗಿ ಆತ್ಮನ ಶಕ್ತಿ ಪ್ರತಿಬಂಧ ಆಗುವುದಿಲ್ಲ ಅಂತ. ಹ್ಮ್ ನಾಪಿ ಇಂದ್ರಿಯಸ್ಯ. ಹ್ಮ್ ಹೋಗ್ಲಿ ಇಂದ್ರಿಯವನ್ನಾದ್ರೂ ಕೂಡ ಹೇಳೋಣ ಅಂತಂದ್ರೆ, ಹ್ಮ್ ನಹಿ ತಸ್ಯ ಪೂರ್ವ ಉತ್ತರಯೋಃ ಕ್ಷಣಯೋಃ ಅಪ್ರತಿಬಂಧ ಶಕ್ತಿಕಸ್ಯ ಸತಃ ಅಕಸ್ಮಾತ್ ಶಕ್ತಿ ಪ್ರತಿಬದ್ಧೇತ. ಹ್ಮ್ ಇಲ್ಲಿ ಇಂದ್ರಿಯಗಳ ವಿಚಾರವನ್ನು ಹೇಳ್ತಾ ಇದ್ದಾರೆ. ಹ್ಮ್ ಈಗ ಇಂದ್ರಿಯ ಅನ್ನುವಂತಹದ್ದು ಯಾವ ನಮ್ಮ ನೇತ್ರೇಂದ್ರಿಯ ಆಗಲಿ ಅಥವಾ ಅಥವಾ ಇಲ್ಲಿ ಮನಸ್ಸಂತ ಹೇಳಿರ್ಬೇಕದ್ನ, ಹ್ಮ್ ಅದು ಹಿಂದಿನ ಒಂದು ಕ್ಷಣ ಆಗಲಿ ಅದರ ಮುಂದಿನ ಕ್ಷಣದಲ್ಲಿ ಆಗಲಿ ಹ್ಮ್ ಅಲ್ಲಿ ಯಾವುದೇ ಶಕ್ತಿಯ ಪ್ರತಿಬಂಧಕ ಇಲ್ಲದೆ ಇದ್ರೂ ಕೂಡ ಹಿಂದಿನ ಕ್ಷಣ ಮತ್ತು ಅದರ ಮುಂದಿನ ಕ್ಷಣದಲ್ಲಿ ಹ್ಮ್ ಆ ಶಕ್ತಿಯ ಪ್ರತಿಬಂಧಕ ಅನ್ನುವಂತಹದ್ದು ಅಲ್ಲಿ ಇಲ್ಲದೆ ಇದ್ರೂ ಕೂಡ ಅದು ನಡು ಮಧ್ಯದೊಳಗ ಅಕಸ್ಮಾತ್ ಆಗಿ ಅಲ್ಲಿ ಶಕ್ತಿಯ ಪ್ರತಿಬಂಧಕ ಆಗೇತಿ ಅಂತೇಳಿ ಹಿಂಗ್ ಹೇಳಕ್ ಆಗ್ತದೇನು ಅಂತ ಹೇಳಕ್ ಆಗುದಿಲ್ಲ ಅಂತಾರ ಅವ್ರು. ಹ್ಮ್ ಮಧ್ಯದಲ್ಲಿ ಅದು ಶಕ್ತಿಯ ಪ್ರತಿಬಂಧಕ ಆಗೈತಿ ಅಂತ ಹೇಳಿ ಹಿಂಗ್ ಹೇಳಕ್ ಬರಂಗಿಲ್ಲ. ಯಾಕೆ ಪೂರ್ವ ಕ್ಷಣದಲ್ಲಿನೂ ಇಲ್ಲ, ಉತ್ತರ ಕ್ಷಣದಲ್ಲಿಯೂ ಕೂಡ ಅದು ಶಕ್ತಿಯ ಪ್ರತಿಬಂಧಕ ಆಗಿಲ್ಲ ಅಂತಂದ್ರೆ ಅದು ಮಧ್ಯದಲ್ಲಿ ಶಕ್ತಿ ಪ್ರತಿಬಂಧಕ ಆಗ್ಯದಂತ ನಾವು ಹೆಂಗ್ ಹೇಳಿಕ್ ಆಗ್ತದ? ಅದು ಹೇಳಕ್ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರ. ಅದಕ್ಕೆ ಇಲ್ಲಿ ಆಚಾರ್ಯ ಹೇಳ್ಕೊಂಡು ಬಂದ್ರು, ಸತ ಅಕಸ್ಮಾತ್ ಶಕ್ತಿ ಪ್ರತಿಬದ್ಧೇತ ಅಂದ್ರೆ ಅಕಸ್ಮಾತ್ ಆಗಿ ಮಧ್ಯದೊಳಗ ಉತ್ತರ ಮತ್ತು ಪೂರ್ವ ಕ್ಷಣದಲ್ಲಿ ಅದು ಆ ಇಂದ್ರಿಯದ ಶಕ್ತಿಯ ಪ್ರತಿಬಂಧ ಆಗುವುದಿಲ್ಲ ಅಂತಂದ ಬಳಕ ಮಧ್ಯದಲ್ಲಿ ಅದು ಆ ಶಕ್ತಿಯ ಪ್ರತಿಬಂಧಕ ಉಂಟಾಗ್ತದಂತ ಹೇಳಿ ಅದನ್ನ ಹೆಂಗ್ ಒಪ್ಲಿಕ್ ಬರ್ತದ ಅಂತಂದ್ರು. ತಸ್ಮಾತ್ ಆದ್ದರಿಂದ ಯಸ್ಯ ಅವಧಾನ ಅನವಧಾನಾಭ್ಯಾಂ ಉಪಲಬ್ಧಿ ಅನುಪಲಬ್ಧಿ ಭವತಃ ತನ್ಮನಃ. ನೋಡಿ, ಯಸ್ಯ ಅವಧಾನ ಅನವಧಾನಾಭ್ಯಾಂ, ಇಲ್ಲಿ ಈಗ ಒಂದು ನಮ್ಮ ಮನಸ್ಸನ್ನುವಂತಹದ್ದಲ್ರಿ, ಆ ಮನಸ್ಸನ್ನುವಂತಹದ್ದು ಇತ್ತು ಅಂತಂದ್ರೆ ನಮಗ ಅರಿವು ಆಗ್ತದೆ. ಅದು ಅನವಧಾನ ಅದು ಇಲ್ಲದೆ ಹೋದ್ರೆ ನಮಗ ಅರಿವು ಅನ್ನುವಂಥದ್ದು ಆಗುವುದಿಲ್ಲ. ಅದೇ ಮನಸ್ಸಂತ. ಯಾವ್ದು ಇದ್ರೆ ಅರಿವು ಆಗ್ತದ, ಯಾವ್ದು ಇಲ್ಲದೆ ಹೋದ್ರೆ ಅರಿವು ಆಗಂಗಿಲ್ಲ. ಅದನ್ನೇ ಮನಸ್ಸಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅನವಧಾನ ಅವಧಾನ ಅಂತ ಅವುಗಳ ಮೂಲಕವಾಗಿ ಅವಧಾನ, ಯಾವುದರ ಅವಧಾನ ಮತ್ತು ಯಾವುದರ ಅನವಧಾನ, ಇವುಗಳಿಂದ ಅರಿವನ್ನುವಂತಹದ್ದು ಆಗುವುದು ಮತ್ತು ಆಗದೆ ಇರ್ತಕ್ಕಂಥದ್ದು ಏನದಲ್ಲ ಅದೇ ಮನಸ್ಸು ಅಂತ ಹೇಳಿ ಕರೆಸ್ಕೊಳ್ತದ ಅಂತ ಹೇಳಿ ಇಲ್ಲಿ ಹೇಳಿದ್ರು. ತಥಾಚ ಶ್ರುತಿ, ಮತ್ತೆ ಅದಕ್ಕೇನೋ ಪ್ರಮಾಣ ಅದಾವೇನು ಅಂತಂದ್ರೆ ಅದಕ್ಕೆ ಪ್ರಮಾಣವನ್ನ ಹೇಳ್ತೀವಿ ಅಂತ ಇದ್ದಾರೆ. ಅನ್ಯತ್ರ ಮನ ಅಭೂವಂ ನ ಅದರ್ಶಂ, ಅನ್ಯತ್ರ ಮನ ಅಭೂವಂ ನ ಅಸ್ರೌಷಂ ಇತಿ. ಈಗ ಒಬ್ಬ ಮನೆಗೆ ಒಬ್ಬ ವ್ಯಕ್ತಿ ಬಂದಿರ್ತಾನ, ಅವ್ರ ಸ್ನೇಹಿತ ಬಂದಾನಂತ ತಿಳ್ಕೊಡ್ರಿ. ಇವಾಗ ಆ ಮನೆಗೆ ಸ್ನೇಹಿತ ಬಂದ್ ಎದುರಿಗೆ ನಿಂತಿರ್ತಾನ, ಇವನ್ ಮನಸ್ಸು ಎಲ್ಲೋ ಹೋಗಿರ್ತೈತಿ, ಒಂದು ಏನೋ ಆಲೋಚನೆ ಮಾಡ್ತಿರ್ತದ. ಅವ ಬಂದಿದ್ದ ಕಣ್ಣು ನೋಡ್ತಾ ಇದ್ದನ್ನು ಕೂಡ ಅವನ ಮನಸ್ಸಲ್ಲಿ ಇರಂಗಿಲ್ಲ. ಹೀಗಾಗಿ ಕೆಲವೊಂದು ಕ್ಷಣಗಳಾದ ಬಳಿಕ ಮತ್ತೆ ನೋಡ್ತಾರ, ಓಹೋ ಯಾವಾಗ ಬಂದ್ರಿ, ಓ ಬರಿ ಬರಿ ಅಂತ ಕರಿತಾನ. ಅವಾಗ ನಾ ಬಂದ್ ಎಷ್ಟೊತ್ತಾಯ್ತಪ್ಪ, ನಿನ್ ಮನಸ್ಸು ಎಲ್ಲಿ ಹೋಗಿತ್ತು ಏನೋ ಅಂತೇಳಿ ಅಂತ ನಾವು. ಅಂದ್ರೆ ಅಲ್ಲಿ ಮನಸ್ಸಿದ್ರನೇ ಅವ ನೋಡಿರ್ತಾನಂತಲ್ಲಿ. ಈಗ ಮನಸ್ಸು ಅಲ್ಲಿ ಮನಸ್ಸು ಎಲ್ಲೋ ಎಲ್ಲೋ ಕೂಡ ಯಾವುದೋ ಒಂದು ವಿಚಾರದೊಳಗಿತ್ತು, ಎಲ್ಲೋ ಹೋಗಿತ್ತು ಅಂತಂದ್ರೆ ಅದಕ್ಕೆ ಅವ ಏನಂತ ಅನ್ಯತ್ರ ಮನ ಅಭೂವಂ, ಓ ನನ್ನ ಮನಸ್ಸು ಬೇರೆ ಕಡೆ ಹೋಗಿತ್ತು, ನ ಅದರ್ಶಂ, ನಾನು ಇನ್ ನೋಡ್ಲಿಲ್ಲ ಅಂತ ಹೇಳ್ತಾನ. ಅಂದ್ರೆ ಅಲ್ಲಿ ಮನಸ್ಸಿದ್ರೆ ನೋಡ್ದಂಗಲ್ರಿ ಅವ. ಮತ್ತೆ ಅಲ್ಲಿ ಮನಸ್ಸೇ ಇಲ್ಲ ಅಂದ್ರೆ ಅವ ಎದುರಿಗೆ ಅದಾನಂದ್ರೆ ನೋಡಿಲ್ಲ ಅಂತಾನೆ ಅರ್ಥ. ಅನ್ಯತ್ರ ಮನ ಅಭೂವಂ ನ ಸ್ರೌಷಂ
ಓ ನೀ ಹೇಳಿದ್ದು ನನಗೆ ತಿಳಿಲೇ ಇಲ್ಲ, ಯಾಕೆ ನನ್ನ ಮನಸ್ಸು ನೀ ಇದ್ದಿದ್ದಿಲ್ಲ ಇಲ್ಲಿ. ಹ್ಮ್ ನೀ ಹೇಳುವಾಗ ನನ್ನ ಮನಸ್ಸು ಬೇರೆ ಕಡೆ ಹೋಗಿತ್ತು, ಅದಕ್ಕೆ ನೀ ಹೇಳಿದ್ ನನಗೆ ತಿಳಿಲಿಲ್ಲ ಅಂತ ಹೇಳ್ತಾನ ಅವನು. ಹ್ಮ್ ನೀ ಹೇಳಿದ್ ಮಾತು ಕೇಳಿಸ್ಕೊಳ್ಳಿಲ್ಲ ಅಂತ ಹೇಳ್ತಾನ. ಹ್ಮ್ ಅವ್ ಮಾತಾಡಿದ್ದೆಲ್ಲ ಕೇಳಿಸದ್ ಕರೆ, ಅದು ಮನಸ್ಸು ಅಲ್ಲಿಲ್ಲಲ್ರಿ. ಹ್ಮ್ ಸರಿ. ಮನಸ್ಸು ಎಲ್ಲಿ ಹೋಗಿರ್ತದ ಅದು. ಹ್ಮ್ ಮತ್ತ ಅವನು ಹೇಳಿದ ಮಾತುಗಳು ಇವನಿಗೆ ಅದರ ಜ್ಞಾನ ಆಗಿರ್ತದೇನೋ ಅಂತಂದ್ರೆ ಆಗಿರೋದಿಲ್ಲ ಅಂತ ಹ್ಮ್ ಅಂತೇಳಿ ಹಿಂಗ ಶ್ರುತಿ ಅನ್ನುವಂಥದ್ದು ನಮಗೆ ಹೇಳ್ಕೊಂಡು ಬರ್ತದ. ಹ್ಮ್ ಮನಸಾ ಹೇವ ಪಶ್ಯತಿ ಮನಸಾ ಶೃಣೋತಿ. ಅದಕ್ಕೆ ಬೃಹದಾರಣ್ಯಕೋಪನಿಷತ್ತು ಏನ್ ಹೇಳ್ತು, ಮನಸ್ಸಿನಿಂದಲೇ ನೋಡ್ತಾನ, ಮನಸ್ಸಿನಿಂದಲೇ ಕೇಳ್ತಾನೆ ಅಂತ. ಹ್ಮ್ ಹಿಂಗ ಶ್ರುತಿ ಅನ್ನುವಂಥದ್ದು ಬೃಹದಾರಣ್ಯಕದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಅಂದ್ರೆ ಮನಸ್ಸಿದ್ರನೇ ನಮ್ಗೆ ಅರಿವು ಆಗ್ತದೆ, ಹ್ಮ್ ಮನಸ್ಸಿರ್ಲಿಕ್ಕಂದ್ರೆ ನಮ್ಗೆ ಅರಿವು ಆಗಂಗಿಲ್ಲ ಅಂತ. ಆದ್ರಿಂದ ನಾವು ಅಂತಃಕರಣ ಐತಿ ಅಂತ ಒಪ್ಕೊಳ್ಳೇಬೇಕಲ್ರಿ ಇವಾಗ. ಹೌದು. ಅಂತಃಕರಣ ಅನ್ನುವಂಥದ್ದು ಐತಿ ಅಂತ ನಾವು ಅವಶ್ಯವಾಗಿ ಒಪ್ಪಲೇಬೇಕು ಅಂತ. ಹ್ಮ್ ಯಾಕಂದ್ರೆ ಲೋಕದಲ್ಲಿ ಅನುಭವನ ಐತಲ್ರಿ ನಮಗೆ. ಹೌದು. ನಾವು ಮನಸ್ಸಿಂದಲೇ ನೋಡ್ತೀವಿ, ಮನಸ್ಸಿನಿಂದಲೇ ಕೇಳ್ತೀವಲ್ರಿ ಇವಾಗ. ಹ್ಮ್ ಕರೆಕ್ಟ್. ಈಗ ನಿದ್ರೆ ಹೋಗಿರ್ತೀವಿ, ಹ್ಮ್ ಯಾರು ಏನೇನೋ ಮಾತಾಡ್ತಿರ್ತಾರ, ಹ್ಮ್ ನಮಗಲ್ಲಿ ಕಿವಿ ಇದ್ರೂ ಕೂಡ ನಮಗೇನು ಕೇಳಂಗಿಲ್ಲ, ಯಾಕಂದ್ರೆ ಮನಸ್ಸಿಲ್ಲಲ್ರಿ ಇವಾಗ. ಹ್ಮ್ ಕರೆಕ್ಟ್. ನಿದ್ದೆ ಹತ್ತಿದಾಗ ಹ್ಮ್ ಅಲ್ಲಿ ಕಿವಿ ಇದ್ರೂ ಕೂಡ, ಕಿವಿಗೆ ಶಬ್ದಗಳು ಬಿದ್ದಾವಂದ್ರೂ ಕೂಡ ಅಲ್ಲಿ ನಮಗೇನು ಅವ್ರು ಮಾತಾಡಿದ್ ನಮಗೇನು ಜ್ಞಾನ ಇರಂಗಿಲ್ಲ. ಹ್ಮ್ ಅವ್ರು ಏನ್ ಮಾತಾಡಿದ್ರೆ ನಮ್ಗೆ ಜ್ಞಾನ ಇರ್ತದಂತದ ಇಲ್ಲ. ಇಲ್ಲ, ಯಾಕೆ ಅಲ್ಲಿ ಮನಸ್ಸಿಲ್ಲಲ್ರಿ ಅದು. ಹ್ಮ್ ಮನಸ್ಸು ಲಯ ಆಗೈತಲ್ರಿ ಇವಾಗ ಅಲ್ಲಿ. ಹೌದು. ನಿದ್ರೆ ಒಳಗೆ ಲಯ ಹೋಗ್ಬಿಟ್ಟತಿ ಇವಾಗ ಅಲ್ಲಿ. ಹ್ಮ್ ಅಲ್ಲಿ ಯಾರ ಬಂದಾರಂದ್ರೂ ಕೂಡ ಮಲ್ಕೊಂಡ ವ್ಯಕ್ತಿ ಅವ್ರನ್ನ ಮಾತಾಡ್ಸ್ತಾನನ್ರಿ ಅವ? ಇಲ್ಲ ಇಲ್ಲ. ಇಲ್ಲ, ಯಾಕಂದ್ರೆ ಅವನ ಮನಸ್ಸೇ ಇಲ್ಲಲ್ರಿ ಈಗ ಅಲ್ಲಿ. ಹ್ಮ್ ಕರೆಕ್ಟ್. ಅವ್ರ ಮನಸ್ಸು ಲಯ ಆಗೈತೆ ಅಂತ. ಹ್ಮ್ ಅದಕ್ಕ ಇಲ್ಲಿ ಶ್ರುತಿ ಹೇಳ್ತದೆ, ಮನಸಾ ಹೇವ ಪಶ್ಯತಿ, ಹ್ಮ್ ಮನಸ್ಸಿನಿಂದಲೇ ನೋಡ್ತಾನ, ಮನಸ್ಸಿನಿಂದಲೇ ಕೇಳ್ತಾನೆ ಅಂತ ಹೇಳಿ ಹ್ಮ್ ಹಿಂಗ ಶ್ರುತಿ ಅನ್ನುವಂತಾದ ನಮಗ ಉಪದೇಶ ಮಾಡ್ಕೊಂಡು ಬಂದದ ಅಂತ. ಕಾಮಾದಯಶ್ಚ ವೃತ್ತೈತಿ ದರ್ಶಯತಿ. ಈ ಕಾಮಾದಿಗಳು ಅಂತ ಏನದಾವಲ್ರಿ, ಕಾಮ ಅವು ಒಂದು ಶ್ರುತಿ ಪ್ರಮಾಣನೇ ಹೇಳ್ತಾರ ಅವ್ರು. ಹ್ಮ್ ಆ ವೃತ್ತಿಗಳು ಅನ್ನುವಂಥವುಗಳು, ಕಾಮಾದಿ ಅನ್ನೋ ವೃತ್ತಿಗಳದಾವಲ್ರಿ ಅವು. ಹೌದು. ಈ ಮನಸ್ಸನ್ನುವಂತಹದ್ದು ಅದು ಕಾಮಾದಿಗಳ ರೂಪದಲ್ಲಿ ಪರಿಣಮಿಸಿ ಹ್ಮ್ ಪಡೆಯುವಂತ ಆಕಾರಗಳಂತವು ಆ ವೃತ್ತಿ ಅಂತ ತಿಳಿಸ್ಕೊಳ್ತಾವ. ವೃತ್ತಿ ಅಂತಂದ್ರೆ ಏನು, ನಮ್ಮ ಮನಸ್ಸು ಒಮ್ಮೆ ಕಾಮಾಕಾರ ಆಗ್ತದೆ, ಹ್ಮ್ ಒಮ್ಮೆ ಕ್ರೋಧಾಕಾರ ಆಕೈತಿ, ಹೌದು. ಒಮ್ಮೆ ಲೋಭಾಕಾರ ಆಕೈತಿ, ಒಮ್ಮೆ ಮೋಹಾಕಾರ ಆಕ್ಕದ. ಅದು ಹ್ಮ್ ಅಂದ್ರೆ ವೃತ್ತಿಗಳು ಭೇದ ಆಕ್ಕವಲ್ರಲ್ಲಿ, ಹೌದು. ಆಕಾರಗಳು. ನಮ್ಮ ಮನಸ್ಸೇ ಕಾಮಾದಿಗಳ ರೂಪದಲ್ಲಿ ಪರಿಣಾಮವನ್ನು ಹೊಂದಿ ಅಲ್ಲಿ ಪಡೆಯುವಂತ ಆಕಾರಗಳೇ ಅಲ್ಲಿ ವೃತ್ತಿ ಅಂತ ಹೇಳಿಸ್ಕೊಳ್ತಾ ಇದ್ದಾವೆ ಅಂತ. ಹ್ಮ್ ಅದಕ್ಕೆ ಶ್ರುತಿ ಪ್ರಮಾಣ ಕೊಡ್ತಾರ ಅವರು. ಹ್ಮ್ ಇಲ್ಲೇನ್ ಹೇಳ್ತಾರ ಅಂತಂದ್ರೆ, ಕಾಮಾದಯಶ್ಚ ವೃತ್ತ ಐತಿ ದರ್ಶೈತಿ, ಕಾಮ ಸಂಕಲ್ಪೋ ವಿಚಿಕಿತ್ಸಾ ಶ್ರದ್ಧಾ ಅಶ್ರದ್ಧಾ ಧೃತಿ ಅಧೃತಿ ವ್ರೀ ಧೀರ್ ಧೀರ್ ಇತ್ಯೇತತ್ ಸರ್ವಂ ಮನ ಏವ. ಹ್ಮ್ ನೋಡಿ, ಇಲ್ಲಿ ಇವೆಲ್ಲವೂ ಮನಸ್ಸೇ ಆಗಿದಾವೆ ಅಂತ, ನಮ್ಮ ಮನೋವೃತ್ತಿಗಳಂತ. ಇಲ್ಲಿ ಕಾಮ ಅನ್ನುವಂತಹದ್ದು, ಹ್ಮ್ ಕಾಮ ಅಂದ್ರೆ ಇಚ್ಛೆ, ಬಯಕೆ ಅನ್ನುವಂತಹದ್ದು, ಹ್ಮ್ ಇದು ಮನಸ್ಸಿನಲ್ಲೇ ಉಂಟಾಗ್ತದಲ್ರಿ. ಹೌದು. ಆಮೇಲೆ ಸಂಕಲ್ಪ, ಸಂಕಲ್ಪ ಅಂದ್ರೆ ನಾನು ಊರಿಗೆ ಹೋಗ್ಬೇಕು, ಅಥವಾ ನಾನು ಪೇಟೆಗೆ ಹೋಗ್ಬೇಕು, ಅಥವಾ ಹಿಂಗ ಮನಸ್ಸಿನಲ್ಲಿ ಸಂಕಲ್ಪಗಳಾಗ್ತಾವಲ್ರಿ, ಅದು ಕೂಡ ಮನಸ್ಸೇ ಅಂತ. ಹ್ಮ್ ಇಲ್ಲಿ ಕಾಮದ ವೃತ್ತಿನೇ ಬೇರೆ, ಸಂಕಲ್ಪದ ವೃತ್ತಿನೇ ಬೇರೆ, ಆದ್ರೂ ಕೂಡ ಅದು ಮನಸ್ಸೇ. ಕಾಮ ಆಗಿದ್ದು ಮನಸ್ಸೇ, ಸಂಕಲ್ಪ ಆಗಿದ್ದು ಮನಸ್ಸೇ. ಆಮೇಲೆ ವಿಚಿಕಿತ್ಸಾ ಅಂತ ಹೇಳ್ತಾರೆ. ವಿಚಿಕಿತ್ಸಾ ಅಂತಂದ್ರೆ ಇಲ್ಲಿ ಸಂಶಯಗಳು, ನಮ್ಮ ಮನಸ್ಸಿನಲ್ಲಿ ಸಂಶಯಗಳು ಬರ್ತಾ ಇದ್ದಾವಲ್ರಿ, ಇದು ಅನೇಕ ರೀತಿ ಸಂಶಯಗಳು ಬರ್ತಾವಲ್ಲ ನಮಗ, ಅದು ಕೂಡ ಮನಸ್ಸೇ ಅಂತ. ಅದಕ್ಕ ಇಲ್ಲಿ ವಿಚಿಕಿತ್ಸಾ ಅಂತ ಹೇಳಿದ್ರು. ಆಮೇಲೆ ಶ್ರದ್ಧಾ, ಈ ಶ್ರದ್ಧೆ ಅಂದ್ರೆ ಶಾಸ್ತ್ರದ ಮೇಲೆ ವಿಶ್ವಾಸ ಇಡ್ತೇವಲ್ರಿ ನಾವು, ಗುರುಗಳ ವಾಕ್ಯದ ಮೇಲೆ ವಿಶ್ವಾಸ ಇಡ್ತೇವಲ್ರಿ, ಅದು ಶ್ರದ್ಧಾ ಅಂತ ತಿಳಿಸ್ಕೊಳ್ತದ. ಶ್ರದ್ಧಾ ಅಂದ್ರೆ ನಂಬಿಕೆ ಅಂತ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳ್ತಾರಲ್ರಿ, ಶ್ರದ್ಧೆ ಉಳ್ಳವನೇ ಜ್ಞಾನವನ್ನು ಪಡಿತಾನ ಅಂತ. ಈ ಶ್ರದ್ಧೆ ಅನ್ನುವಂತ ಇದು ಮನಸ್ಸೇ ಅಂತ ಹೇಳ್ತಾರ ಅವರು. ಆಮೇಲೆ ಅಶ್ರದ್ಧೆ, ಅಶ್ರದ್ಧೆ ಅಂದ್ರೆ ಏನು, ಆ ವಾಕ್ಯದಲ್ಲಿ ಶ್ರದ್ಧೆ ಇಲ್ಲದೆ ಇರ್ತಕ್ಕಂಥದ್ದು ಅಂತ. ಅದಕ್ಕೆ ಅಶ್ರದ್ಧಾನ ಪುರುಷ ಧರ್ಮಸ್ಯಾಸ್ಯ ಪರಂ ತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ನೋಡ್ರಿ. ಯಾರು ಈ ಧರ್ಮದ ಜ್ಞಾನದ ವಿಚಾರದೊಳಗ, ಅಲ್ಲಿ ಧರ್ಮ ಅಂದ್ರೆ ಇಲ್ಲಿ ಬ್ರಹ್ಮಜ್ಞಾನ ಅಂತ, ಬ್ರಹ್ಮದ ಜ್ಞಾನದ ವಿಚಾರದಲ್ಲಿ ಅಶ್ರದ್ಧೆ ಉಳ್ಳವರಾಗ್ತಾ ಇದ್ದಾರೋ, ಅಶ್ರದ್ಧಾನ ಪುರುಷ,
ಧರ್ಮಸ್ಯಾಸ್ಯ ಪರಂತಪ. ಅಸ್ಯ ಧರ್ಮಸ್ಯ ಅಂದ್ರೆ ಏನು? ಈ ಜ್ಞಾನದ ವಿಚಾರದಲ್ಲಿ ಯಾರು ಅಶ್ರದ್ಧೆ ಉಳ್ಳವರಾಗ್ತಾ ಇದ್ದಾರೋ ಅವರು ಭಗವಂತನ ಹೊಂದಲಾರದೆ ಈ ಮತ್ತೆ ಜನ್ಮರಣ ರೂಪವಾಗಿರ್ತಕ್ಕಂಥ ಈ ಸಂಸಾರ ಚಕ್ರದಲ್ಲಿ ಬಂದು ಬೀಳ್ತಾರಂತ. ಈ ಬಹುಚಕ್ರದಲ್ಲೇ ಮತ್ತೆ ತಿರುಗ್ತಾ ಇರ್ತಾರಂತ ಅಶ್ರದ್ಧೆ ಉಳ್ಳವರು. ಶ್ರದ್ಧೆ ಉಳ್ಳವರಿಗೆ ಮಾತ್ರ ಜ್ಞಾನ ಆಗಿ ಭಗವತ್ ಸಾಕ್ಷಾತ್ಕಾರ ಮುಕ್ತರಾಗಿ ಬಿಡ್ತಾರ ಅವರು. ಅದು ಶ್ರದ್ಧಾ ಇರಂಗಿಲ್ಲಲ್ರಿ. ಅದಕ್ಕೆ ಸಂಶಯಾತ್ಮ ವಿನಶ್ಯತಿ ಅಂತ ಭಗವಂತನು ಕೂಡ ಹೇಳ್ತಾನಲ್ರಿ. ಯಾರಿಗೆ ಸಂಶಯ ಇರ್ತದ, ಯಾರಿಗೆ ಅಶ್ರದ್ಧೆ ಇರ್ತದ, ಅವರು ವಿನಾಶವನ್ನೇ ಹೊಂದ್ತಾ ಇದ್ದಾರ ಅಂತ. ಆಮೇಲೆ ಧೃತಿ ಅಧೃತಿ, ನಮ್ಮಲ್ಲಿ ಒಂದು ಧೈರ್ಯ ಬರ್ಬೇಕಾದ್ರ ಮತ್ತು ನಮ್ಮಲ್ಲಿ ಭಯ ಅನ್ನುವಂಥದ್ದು ಬರ್ಬೇಕಾದ್ರ ಇವೆಲ್ಲ ಮನಸ್ಸೇ ಅಂತ. ಮತ್ತು ಹುರಿ ಅಂತಂದ್ರೆ ನಾಚಿಕೆ, ನಮಗ್ ನಾಚಿಕೆ ಉಂಟಾಗ್ತತಲ್ಲ ಅದು ಕೂಡ ಈ ಮನಸ್ಸೇ ಅಂಥೇಳಿ ಶ್ರೀ ವ್ರೀ ಧೀರ್ ಭೀರ್ ಇತ್ಯೇತ ಸರ್ವಮನ ಏವ. ಇಲ್ಲಿ ವ್ರೀ ಧೀ ಭೀ, ಭೀ ಅಂತಂದ್ರೆ ಇಲ್ಲಿ ಭಯ ಅಂತ. ಮನುಷ್ಯನಿಗೆ ಉಂಟಾಗ್ತಕ್ಕಂತ ಒಂದು ಅಂಜಿಕೆ ಆಗಲಿ, ಧೀ ಅಂತಂದ್ರೆ ತಿಳುವಳಿಕೆ ಆಗಲಿ, ಇವೆಲ್ಲವೂ ಕೂಡ ಮನಸ್ಸೇ ಅಂತೇಳಿ ಹಿಂಗ್ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಈ ಮಾತು ಬರ್ತದೆ. ಇದ್ರ ಬೃಹದಾರಣ್ಯಕೋಶದಲ್ಲಿ ಬಂದಿರತಕ್ಕಂತ ಈ ಶ್ರುತಿ ವಾಕ್ಯ ಇದು. ಯಾವ್ದಪ್ಪ ಮನಸ್ಸು ಅಂತಂದ್ರೆ ಕಾಮ ಸಂಕಲ್ಪ ವಿಚಿಕಿತ್ಸಾ ಶ್ರದ್ಧಾ ಅಶ್ರದ್ಧಾ ಧೃತಿ ಅಧೃತಿ ಧುರಿ ಧೀರ್ ಭೀರ್ ಇತ್ಯೇತತ್ ಸರ್ವಂ ಮನ ಏವ. ಇದೆಲ್ಲವೂ ಮನಸ್ಸೇ ಆಗಿದೆ ಅಂತ. ತಸ್ಮಾತ್ ಯುಕ್ತಮೇತತ್ ತದ್ಗುಣ ಸಾರತ್ವ ತದ್ವ್ಯಪದೇಶ. ಆದ್ದರಿಂದ ನಾವು ಇಲ್ಲಿವರೆಗೆ ಹೇಳಿರ್ತಕ್ಕಂಥದ್ದು ತದ್ಗುಣ ಸಾರನಾಗಿರುವುದರಿಂದ ಆ ಉಪದೇಶ ಅನ್ನುವಂಥದ್ದು ಯುಕ್ತವೇ ಆಗಿದೆ ಅಂತ ಹೇಳಿ ಅದನ್ನು ಹೇಳ್ಕೊಂಡು ಬಂದ್ರು. ಹಿಂದೆ ಹೇಳ್ಕೊಂಡು ಬಂದಿದ್ದಾರೆ ತದ್ಗುಣ ಸಾರ ತದ್ವ್ಯಪದೇಶ ಅಂತೇಳಿ ಹಿಂದ ಆ ಸೂತ್ರದಲ್ಲಿ ಹೇಳಿದಾರ. ಅದು ಹೇಳಿದ್ದು ಸರಿನೇ ಅದಂತದ್ದು, ಅದು ಯುಕ್ತವೇ ಇದೆ ಅಂತೇಳಿ ಇದನ್ನ ಹೇಳ್ಕೊಂಡು ಬಂದು ಇನ್ನ ಕರ್ತೃಧಿಕರಣವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದು 14ನೇ ಅಧಿಕರಣ. ಕರ್ತ ಶಾಸ್ತ್ರಾರ್ಥವತ್ವಾತ್. ಇಲ್ಲಿ ಕರ್ತೃ ಅಂದ್ರೆ ಯಾರು? ಜೀವ ಅಂತ. ಇಲ್ಲಿ ಪೂರ್ವ ಪಕ್ಷಿಯಾಗಿರ್ತಕ್ಕಂಥವನು ಬುದ್ಧಿಯೇ ಕರ್ತೃ ಅಂತ ಹೇಳ್ತಾನ. ಇಲ್ಲಿ ಕರ್ತೃ ಯಾರು ಅಂದ್ರೆ ಬುದ್ಧಿ ಅಂತ ಹೇಳ್ತಾನ ಪೂರ್ವ ಪಕ್ಷಿ. ಆದ್ರೆ ಸಿದ್ಧಾಂತಿಗಳೇನ್ ಹೇಳ್ತಾರಂತಂದ್ರೆ ಇಲ್ಲಿ ಜೀವನೇ ಕರ್ತೃ ಅಂತ. ಯಾಕಂತಂದ್ರೆ ಶಾಸ್ತ್ರ ಅರ್ಥವತ್ವಾತ್. ಶಾಸ್ತ್ರ ಅನ್ನುವಂತಾದ ನಮ್ಮ ಸಾರ್ಥಕತೆಯಾಗಬೇಕಾದ್ರೆ ಇಲ್ಲಿ ಜೀವ ಕರ್ತೃ ಅಂತ ಒಪ್ಪಿದಾಗಲೇ ಅದು ಶಾಸ್ತ್ರದ ಸಾರ್ಥಕತೆ ಆಗ್ತೈತೆ ಹೊರತು ನಾವು ಬುದ್ಧಿಯೇ ಕರ್ತೃ ಅಂತ ಒಪ್ಪಿಕೊಂಡ್ರೆ ಶಾಸ್ತ್ರದ ಸಾರ್ಥಕತೆ ಆಗುವುದಿಲ್ಲ ಅಂತ ಹೇಳಿ ಈ ಸೂತ್ರದಲ್ಲಿ ಹೇಳಲಿಕ್ಕೆ ಹೊರಟಿದ್ದಾರೆ. ಅದನ್ನೇ ಈಗ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ತದ್ಗುಣ ಸಾರತ್ವಾದಿ ಕಾರಣೇನೈವ ಅಪರಾಪಿ ಜೀವಧರ್ಮ ಪ್ರಪಂಚತೆ. ಈ ತದ್ಗುಣ ಸಾರತ್ವದ ಪ್ರಕರಣನೇ ಪ್ರಾರಂಭ ಆಗೈತಿ ಈಗ. ಆ ಒಂದು ಪ್ರಕರಣದಲ್ಲಿ ಇಲ್ಲಿ ಮತ್ತೊಂದು ಅಪರಹ ಅಪಿ ಅಂದ್ರೆ ಏನು, ಮತ್ತೊಂದು ಜೀವಧರ್ಮ ಪ್ರಪಂಚತೆ. ಇಲ್ಲಿ ಜೀವನ ಒಂದು ಧರ್ಮ ಅನ್ನುವಂತಹದ್ದನ್ನ ಇಲ್ಲಿ ವಿವರಣೆ ಕೊಡ್ತಾ ಇದ್ದಾರ ಅಂತ. ಅಂದ್ರೆ ಇಲ್ಲಿ ಅಂತಃಕರಣದ ಸಂಬಂಧದಿಂದ ಅಣುತ್ವಾದಿ ಉಪದೇಶಗಳು ಆಗಿರುವಂತೆ ಅಂತಃಕರಣ ಸಂಬಂಧ ಮೂಲಕವಾಗಿ ಅಲ್ಲಿ ಅಣುತ್ವಾದಿಗಳ ವಿಚಾರವನ್ನು ಹೇಳ್ಕೊಂಡು ಬಂದಿದ್ದಾರೆ. ಇಲ್ಲಿ ಕರ್ತೃತ್ವದ ಒಂದು ಉಪದೇಶ ಅನ್ನುವಂತಹದ್ದು ಕೂಡ ಅದರ ಸಂಬಂಧದಿಂದಲೇ ಅಂತ. ಅಂತಃಕರಣ ಸಂಬಂಧದಿಂದಲೇ ಈ ಕರ್ತೃತ್ವಾದಿಗಳ ಉಪದೇಶ ಅನ್ನುವಂತಹದ್ದನ್ನ ಇಲ್ಲಿ ಶಾಸ್ತ್ರ ನಮಗ ಉಪದೇಶ ಮಾಡ್ಲಿಕ್ಕೆ ಹೊರಟೈತಿ ಅಂತ ಹೇಳ್ತಾರ ಅವರು. ಜೀವಧರ್ಮ ಅಂದ್ರೆ ಇಲ್ಲಿ ಜೀವಧರ್ಮ ಅನ್ನುವಂತಹದ್ದನ್ನ ಇಲ್ಲಿ ಪ್ರಪಂಚತೆ ಅಂತಂದ್ರೆ ಏನು ಅದನ್ನ ವಿವರಣೆ ಕೊಡ್ತಾ ಇದ್ದಾರೆ, ಅದನ್ನ ಬೋಧಿಸ್ತಾ ಇದ್ದಾರ ಅಂತ. ಆ ಜೀವಧರ್ಮವನ್ನ ಮತ್ತೊಂದು ಜೀವಧರ್ಮವನ್ನ ಇಲ್ಲಿ ಬೋಧಿಸ್ತಾ ಇದ್ದಾರೆ. ಕರ್ತಾಚ ಅಯಂ ಜೀವ ಸ್ಯಾತ್. ಅಯಂ ಜೀವ ಅಂದ್ರೆ ಈ ಜೀವನು ಅಂತ. ಕರ್ತಾ ಸ್ಯಾತ್ ಇವನು ಕರ್ತೃ ಆಗಿದ್ದಾನೆ ಅಂತ. ಈ ಜೀವ ಏನದನಲ್ಲ ಇವನು ಕರ್ತೃ ಅದಾನ. ಕರ್ತೃ ಅಂದ್ರೆ ಕರ್ಮಗಳನ್ನ ಮಾಡುವವನು ಅಂತ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ಕೊಂಡು ಬಂದಾನಲ್ಲ 3ನೇ ಅಧ್ಯಾಯದೊಳಗ
ನಹಿ ಕಶ್ಚಿತ್ ಕ್ಷಣಮಪಿ ಜಾತಿಷ್ಠತೆ ಕರ್ಮಕೃತ ಹ್ಮ್ ಕಾರ್ಯತಿ ಅವಶ್ಯಕ ಕರ್ಮ ಅಂತ ಇನ್ನೊಂದು ಇದ್ರಲ್ಲೂ ಬರ್ತದ್ರಿ. ಹ್ಮ್ ಕರ್ತಾಹಮಿತಿ ಮನ್ಯತೆ ಅಂತ ಬರ್ತೈತಿ ನೋಡೋದ್ರಲ್ಲಿ. ಹ್ಮ್ ಈ ಜೀವ ದೇಹಾಭಿಮಾನದಿಂದ ಕೂಡಿಕೊಂಡು ಹ್ಮ್ ಇಲ್ಲಿ ತಾನು ಕರ್ಮಗಳ ಕರ್ತೃ ಅಂತ ತಿಳ್ಕೊಂಡಿದ್ದಾನೆ ಅಂತ. ಹ್ಮ್ ಕರ್ಮಫಲ ಭೋಕ್ತೃ. ಹೌದು. ಯಾಕೆ ಈ ದೇಹದೊಳಗೆ ನಾನು ಅಂತ ಯಾವಾಗ ಬಂತೋ ಹ್ಮ್ ಅವಾಗ ಇವ ಏನ್ ಮಾಡ್ತಾನ, ನಾನು ಈ ಕರ್ಮವನ್ನ ಮಾಡ್ತಾ ಇದ್ದೀನಿ, ಹ್ಮ್ ಈ ಕರ್ಮದ ಫಲವನ್ನ ನಾನು ಉಪಭೋಗ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹ್ಮ್ ಇಲ್ಲಿ ಜೀವ ಕರ್ಮಗಳ ಕರ್ತೃ ಅಂತ ಹೇಳಿ ಇಲ್ಲಿ ನಮಗೆ ಸಿದ್ಧ ಆಗ್ತದಂತ. ಹ್ಮ್ ಇಲ್ಲಿ ಜೀವ ಕರ್ತ ಅಂತ ಹೇಳಿ ಹ್ಮ್ ಆಗಿರ್ತಾನೆ. ಯಾಕಂತಂದ್ರೆ ಅಕಸ್ಮಾತ್ ಯಾಕೆ ಜೀವನ ಯಾಕೆ ಕರ್ತೃ ಅಂತ ಹೇಳ್ತಾ ಇದ್ದೀರಿ ಅಂತಂದ್ರೆ ಹ್ಮ್ ಶಾಸ್ತ್ರಾರ್ಥವತ್ವಾತ್, ಅದು ಶಾಸ್ತ್ರ ಅನ್ನುವಂತಹದ್ದು ಅರ್ಥವತ್ತಾಗಬೇಕು ಅಂತ. ಹ್ಮ್ ಅರ್ಥವತ್ತ ಅಂತಂದ್ರೆ ಏನು, ಸಾರ್ಥಕತೆ ಆಗಬೇಕು ಅಂತ. ಶಾಸ್ತ್ರಗಳು ಜೀವನನ್ನೇ ಕುರಿತು ಹೇಳ್ತಾ ಇದ್ದಾವಲ್ರಿ ಇವಾಗ. ಹೌದು. ಶಾಸ್ತ್ರಗಳ ಉಪದೇಶ ಯಾರಿಗಿದು? ಜೀವನಿಗೆ ಅಲ್ರಿ. ಹೌದು. ನೋಡಪ್ಪ, ನೀ ಇಂಥ ಕರ್ಮ ಮಾಡು, ಇಂಥ ಯಾಗ ಮಾಡು, ಇಂಥ ಹೋಮ ಮಾಡು, ಹ್ಮ್ ಇಂಥ ಯಜ್ಞ ಮಾಡು. ಮತ್ತೆ ಇವೆಲ್ಲ ಶಾಸ್ತ್ರಗಳು ಹೇಳೋದು ಯಾರಿಗೆ ಅಂತಂದ್ರೆ ಜೀವನಿಗೆ ಅಲ್ಲಲ್ರಿ. ಯಾಕೆ ಜೀವ ಕರ್ತೃವಾಗಿರುವುದರಿಂದ ಜೀವನನ್ನೇ ಕುರಿತು ಶಾಸ್ತ್ರಗಳು ಬೋಧ ಮಾಡ್ತಾ ಇದ್ದಾವೆ. ಇಲ್ಲಾಂದ್ರೆ ಶಾಸ್ತ್ರ ಅನರ್ಥ ಆಗಿ ಹೋಗ್ಬೇಕಾಕತಿ ಇವಾಗ. ಜೀವ ಒಂದೇಳೆ ಕರ್ತೃ ಅಲ್ಲ ಅಂತಂದ್ರ ಶಾಸ್ತ್ರ ಅನ್ನುವಂಥದ್ದು ಅನರ್ಥ ಆಗ್ಬೇಕಾಗ್ತದ ಅಂತ ಹೇಳ್ತಾ ಇದ್ದಾರೆ ಅವರು. ಅದು ಶಾಸ್ತ್ರದ ಸಾರ್ಥಕತೆ ಆಗಬೇಕಪ್ಪ ಅಂತಂದ್ರೆ ಇಲ್ಲಿ ಜೀವ ಕರ್ತೃ ಅಂತ ತಿಳ್ಕೊಂಡಾಗ್ಲೇ ಶಾಸ್ತ್ರ ಸಾರ್ಥಕತೆ ಆಗ್ತೈತೆ ಹೊರತು ನಾವು ಜೀವ ಕರ್ತೃ ಅಲ್ಲ ಅಂತ ತಿಳ್ಕೊಂಡ್ರೆ ಇದು ಆಗೋದಿಲ್ಲ ಅಂತ. ಏವಂಚ ಯಜೇತ ಜುಹುಯಾತ್ ದದ್ಯಾತ್ ಇತ್ಯೇವಂ ವಿಧಂ ವಿಧಿ ಶಾಸ್ತ್ರಂ ಅರ್ಥವತ್ ಭವತಿ. ನೋಡಿ, ವಿಧಿಶಾಸ್ತ್ರಗಳು ಅಂತ ಈ ಕೆಲವೊಂದು ಶಾಸ್ತ್ರಗಳು ಇಲ್ಲಿ ನಿಷೇಧ ಮತ್ತು ವಿಧಿ. ವಿಧಿ ಶಾಸ್ತ್ರ ಏನ್ ಹೇಳ್ತದ, ಪಾಪ ಇದನ್ನ ಮಾಡು, ಇದನ್ನ ಮಾಡಬೇಡ ಅಂತ ಹೇಳುದು ನಿಷೇಧ. ಈಗ ಕಲಂಜಂ ನ ಭಕ್ಷೇತ್, ಮಾಂಸವನ್ನ ತಿನ್ನಬೇಡ. ಆ ಬಳಿಕ ಇಲ್ಲಿ ಒಂದು ನಿಷೇಧ ವಾಕ್ಯ, ಕಲಂಜಂ ನ ಭಕ್ಷೇತ್ ಅಂತ ಹೇಳ್ತು. ಪರದಾರಾಂ ನ ಕುರುಯಿತ ಅಂದ್ರೆ ಪರಸ್ತ್ರೀಯರನ್ನ ಗಮನ ಮಾಡಬೇಡ. ಇಂಥವು ಕೆಲವೊಂದು ನಿಷೇಧ ವಾಕ್ಯಗಳದಾವ್ರಿ ಅವು. ಹಿಂಸಾಂ ನ ಕುರ್ಯಾತ್, ಪ್ರಾಣಿ ಹಿಂಸೆಯನ್ನು ನೀವ್ ಮಾಡಕ್ ಹೋಗ್ಬೇಡ. ಇವೆಲ್ಲ ಮಾಡಬೇಡ ಅಂತ ಹೇಳೋದು ನಿಷೇಧ ವಾಕ್ಯಗಳು. ವಿಧಿ ವಾಕ್ಯಗಳಿಂದ ಇದನ್ನ ಮಾಡು. ಏನು ಯಜೇತ ಅಂದ್ರೆ ಯಾಗವನ್ನ ಮಾಡು. ಯಜೇತ್ ಅಂದ್ರೆ ಏನು, ಯಾಗವನ್ನ ಮಾಡಪ್ಪ. ಜುಹುಯಾತ್, ಜುಹುಯಾತ್ ಅಂತಂದ್ರೆ ಏನು, ಈ ಹೋಮ ಮಾಡು ಅಂತ ಹೇಳ್ತದಲ್ಲಿ ವಿಧಿ. ವೇದ ಅನ್ನುವಂತಹದ್ದು ಈ ವಿಧಿಶಾಸ್ತ್ರ ಅಂತ. ವೇದ ಅಂತಂದ್ರೆ ಅದು ಅಪೌರುಷೇಯ, ಅದು ಒಬ್ಬರಿಂದ ಬರೆದದ್ದಲ್ಲದ ವೇದ ಅನ್ನುವಂತಹದ್ದು. ಅಪೌರುಷೇಯ ಅಂದ್ರೆ ಏನು, ಅದು ಪುರುಷ ತಂತ್ರ ಅಲ್ಲ, ಅದು ಭಗವಂತನ ವಾಣಿ ಅಂತದು. ಪರಮಾತ್ಮನ ವಾಣಿಯೇ ವೇದ ಅಂತ ಹೇಳಿಸ್ಕೊಳ್ತದಲ್ಲಿ. ವೇದ ಅಂದ್ರೆ ವಿದ್ ಧಾತುವಿನಿಂದ ಆಗೈತಿ ವೇದ ಅನ್ನೋ ಶಬ್ದ. ವಿದ್ ಅಂದ್ರೆ ಜ್ಞಾನ ಅಂತ. ಆ ಜ್ಞಾನ, ಆ ವೇದ ಅನ್ನುವಂತಹದ್ದು ಅದು ಭಗವಂತನ ವಾಣಿಯಾಗಿರುವುದರಿಂದ ಅಲ್ಲಿ ವೇದ ಅನ್ನುವಂತಹದ್ದು ಈಗ ಈ ರೀತಿ ಯಾಗ ಮಾಡು, ಹೋಮ ಮಾಡು, ದದ್ಯಾತ್ ಅಂದ್ರೆ ಇದನ್ನ ಕೊಡು, ನೀ ದಾನ ಮಾಡು ಅಂತ ಹೇಳ್ತದೆ ಶಾಸ್ತ್ರ. ನೀನು ಇದನ್ನ ದಾನ ಮಾಡಪ್ಪ, ಇದನ್ನ ನೀ ಹೋಮ ಮಾಡು, ಇದನ್ನ ನೀ ಯಾಗ ಮಾಡು ಅಂತ ಹಿಂಗ ಯಾರಿಗ್ ಹೇಳ್ತೈತಿ ಇದು? ಜೀವನಿಗೆ ಅಲ್ರಿ ಇದು. ಈ ವಿಧಿಶಾಸ್ತ್ರ ಅನ್ನುವಂತಹದ್ದು ಜೀವನಿಗೆ ಅರ್ಥವತ್ ಭವತಿ, ಇದು ಸಾರ್ಥಕತೆ ಆಗ್ತದ ಅಂತ. ಈ ವಿಧಿಶಾಸ್ತ್ರ ಅನ್ನುವಂತಹದ್ದು ಜೀವ ಕರ್ತೃ ಅಂತ ನಾವು ಇಟ್ಕೊಂಡಾಗ ಈ ವೇದ ವಾಕ್ಯಗಳು ಹೇಳ್ತಕ್ಕಂತ ಏನು ವಾಕ್ಯಗಳದಾವಲ್ಲ ಇವು ಸಾರ್ಥಕತೆ ಆಗಬೇಕು ಅಂತಂದ್ರೆ ಜೀವ ಕರ್ತೃ ಅಂತಲೇ ನಮಗ ತಿಳ್ಕೋಬೇಕು ಅಂತ ನಾವಿಲ್ಲಿ. ಅನ್ಯಥಾ ತತ್ ಅನರ್ಥಕಂ ಸ್ಯಾತ್, ಒಂದ್ ವೇಳೆ ನಾವು ಜೀವ ಕರ್ತೃ ಅಲ್ಲ ಅಂತ ಅಂದದ್ದಾದ್ರೆ ಅವಾಗ ಅದು ವ್ಯರ್ಥ ಆಗ್ಬೇಕಾಗ್ತದೆ. ಆ ವೇದ ವಾಕ್ಯಗಳು ವಿಧಿ ವಾಕ್ಯಗಳದಾವಲ್ಲ ಅವು ವ್ಯರ್ಥ ಆಗ್ಬೇಕಾಗ್ತದ ಅಂತ. ತದ್ಹಿ ಕರ್ತು ಸತಃ ಕರ್ತವ್ಯ ವಿಶೇಷಂ ಉಪದಿಶತಿ. ಇಲ್ಲಿ ಕರ್ತೃ ಆಗಿರತಕ್ಕಂಥವನು
ಹ್ಮ್ ಆ ಕರ್ತೃವನ್ನ ಕುರಿತೇ ಶಾಸ್ತ್ರ ಹೇಳೈತಲ್ರಿ ಇವಾಗ. ಹೌದು. ಯಾವನು ಕರ್ತೃ ಆಗಿದಾನೋ ಅವನನ್ನ ಕುರಿತು ಶಾಸ್ತ್ರ ಹೇಳ್ತದ, ನೋಡಪ್ಪ ಈ ಕರ್ತವ್ಯ ನೀನು ಮಾಡು. ಆ ಕರ್ತವ್ಯ ವಿಶೇಷವನ್ನ ಶಾಸ್ತ್ರ ಹೇಳ್ಬೇಕಾಗಿತ್ತು ಅಂತಂದ್ರೆ ಹ್ಮ್ ಅಲ್ಲಿ ಕರ್ತೃ ಒಬ್ಬ ಬೇಕಲ್ಲ. ಒಬ್ಬ ಮಾಡುವಂತವ್ ಕರ್ತೃ ಅದಾನ ಅಂತಂದ್ರೆ ಅವನನ್ನ ಕುರಿತು ಶಾಸ್ತ್ರ, ನೋಡಪ್ಪ ಇದನ್ನ ಮಾಡು, ನೀ ಇದನ್ನ ಮಾಡು ಅಂತ ಹೇಳಿ ಹೋಮ ಮಾಡು, ಯಜ್ಞ ಮಾಡು, ಯಾಗ ಮಾಡು, ದಾನ ಮಾಡು. ಹ್ಮ್ ಮತ್ ಇದನ್ನ ವೇದ ಹೇಳ್ಬೇಕಾಗಿತ್ತು, ಈ ವಿಧಿವಾಕ್ಯಗಳು ಹೇಳ್ಬೇಕಾಗಿತ್ತು ಅಂತಂದ್ರೆ ಹ್ಮ್ ಅದು ಯಾವನು ಕರ್ತೃ ಆಗಿದಾನೋ ಅವನನ್ನ ಕುರಿತೇ ಹೇಳ್ತೈತೆ ಹೊರತು ಮತ್ತೆ ಅಲ್ಲಿ ಕರ್ತೃವೇ ಇಲ್ಲ ಅಂತಂದ್ರ ಹ್ಮ್ ಮತ್ತೆ ಅದು ಯಾರನ್ನ ಕುರಿತು ಹೇಳಕ್ ಹೋಗ್ತೈತಿ ಅದು. ಹೌದು. ಅಲ್ಲಿ ಕರ್ತವ್ಯ ವಿಶೇಷ ಅನ್ನುವಂತಹದ್ದನ್ನ ಅಲ್ಲಿ ಹೇಳೈತಿ ಅಂತ. ಹ್ಮ್ ಕರ್ತುಃ ಸಹ ಕರ್ತವ್ಯ ವಿಶೇಷ ಉಪದೇಶತಿ ನ ಚ ಅಸತಿ ಕರ್ತೃತ್ವೇ ತತ್ ಉಪಪದ್ಯೇತ. ಹ್ಮ್ ಆದ್ರೆ ಅಲ್ಲಿ ಕರ್ತೃ ಅನ್ನುವಂತಹದ್ದು ಇಲ್ಲವೇ ಹೋದರೆ ಹ್ಮ್ ಆಗದು ಹೊಂದುವುದೇ ಇಲ್ಲ. ವೇದವಾಕ್ಯಗಳು ವಿಧಿವಾಕ್ಯಗಳು ಅವು ಹ್ಮ್ ಹೊಂತಾವೇನು ಅಂತಂದ್ರೆ ಹೊಂದಂಗಿಲ್ಲ. ಹ್ಮ್ ಒಬ್ಬ ಕರ್ತೃ ಇದ್ರನೇ ಅವನನ್ನ ಕುರಿತು ವೇದವಾಕ್ಯಗಳು ವಿಧಿಸ್ತಾ ಇವೆ ಹೊರತು ಅಲ್ಲಿ ಕರ್ತೃ ಇಲ್ಲದೆ ಹೋದ್ರೆ ಅದು ಹೊಂದಲಾರದು ಅಂತ. ತಥಾ ಇದಮಪಿ ಶಾಸ್ತ್ರಂ ಅರ್ಥವತ್ ಭವತಿ. ಮತ್ತು ಈ ಶಾಸ್ತ್ರವೂ ಕೂಡ ಇದು ಅರ್ಥ ಉಳ್ಳದ್ದಾಗ್ತದ. ಯಾವುದು ಅಂತಂದ್ರೆ ಹ್ಮ್ ಅದಕ್ಕೆ ಹೇಳ್ತಾರ ಅವರು ಏಷ ಹಿ ದ್ರಷ್ಟ ಸ್ರಷ್ಟ ಶ್ರೋತ ಗ್ರಾತ ರಸಯಿತ ಮಂತ ಬೋದ್ಧ ಕರ್ತ ವಿಜ್ಞಾನಾತ್ಮ ಪುರುಷ. ಹ್ಮ್ ಇದು ಪ್ರಶ್ನೋಪನಿಷತ್ತಲ್ಲಿ ಬರ್ತಕ್ಕಂತಹದ್ದು ಒಂದು ಶ್ರುತಿ ವಾಕ್ಯ ಇದು. ಹ್ಮ್ ಏಷ ಹಿ ದ್ರಷ್ಟ ಹ್ಮ್ ಅಂದ್ರೆ ಇವನು ದ್ರಷ್ಟು ಆಗಿದ್ದಾನೆ, ಹ್ಮ್ ಮತ್ತು ಸ್ರಷ್ಟ ಇವನು ಸೃಷ್ಟು ಆಗಿದ್ದಾನೆ. ಹ್ಮ್ ಸ್ರಷ್ಟ ಅಂದ್ರೆ ಇಲ್ಲಿ ಶ್ರೋತೃ ಕೇಳುವಂತವನು ಅಂತ. ಹ್ಮ್ ಶ್ರೋತ ಅಂದ್ರೆ ಏನು, ಕೇಳ್ತಕ್ಕಂಥವನು. ದ್ರಷ್ಟ ಅಂದ್ರೆ ನೋಡ್ತಕ್ಕಂಥವನು ಅಂತ. ಹ್ಮ್ ದ್ರಷ್ಟ ಸ್ರಷ್ಟ ಶ್ರೋತ ಘ್ರಾತ ರಸಯಿತ, ಹ್ಮ್ ಆಮೇಲೆ ಮಂತ ಬೋದ್ಧ ಕರ್ತ ವಿಜ್ಞಾನಾತ್ಮ ಪುರುಷ. ಹ್ಮ್ ಇಲ್ಲಿ ಗ್ರಾತ ಕೇಳುವವನಾಗ್ಲಿ, ಗ್ರಾಣಿಸುವವನಾಗ್ಲಿ, ರಸವನ್ನ ಸವಿಯುವವನಾಗ್ಲಿ, ಮಂತ ಅಂದ್ರೆ ಅವನನ್ನ ಮನನ ಮಾಡ್ತಕ್ಕಂಥವನಾಗ್ಲಿ, ಬೋದ್ಧ ಅಂತ ತಿಳಿತಕ್ಕಂಥವನಾಗ್ಲಿ, ಕರ್ತ ವಿಜ್ಞಾನಾತ್ಮ, ಹ್ಮ್ ಇಲ್ಲಿ ಕರ್ತೃ ಆಗ್ಲಿ ವಿಜ್ಞಾನಾತ್ಮ ಅನ್ನೋದನಲ್ಲ ಹ್ಮ್ ಅವನೇ ಈ ಪುರುಷ ಅಂತ ಹೇಳ್ತಾ ಇದ್ದಾರೆ. ಹೌದು. ಏಷ ಪುರುಷ ಅಂದ್ರ ಅವನೇ ಈ ಪುರುಷ ಅಂತೇಳಿ ಹ್ಮ್ ಹಿಂಗ ಶಾಸ್ತ್ರ ಅನ್ನುವಂತಹದ್ದು ಹ್ಮ್ ಉಪನಿಷತ್ನಲ್ಲಿ ಹೇಳಿರುವುದರಿಂದ ಈ ಶಾಸ್ತ್ರ ಅನ್ನುವಂಥದ್ದು ಸಾರ್ಥಕತೆ ಆಗ್ತದ ಅಂತ. ಹ್ಮ್ ನಾವಿಲ್ಲಿ ಜೀವ ಕರ್ತೃ ಅಂತ ಇಟ್ಕೊಂಡಾಗ ಮಾತ್ರ ಹ್ಮ್ ಈ ವೇದ ಶ್ರುತಿ ವಾಕ್ಯ ಅನ್ನುವಂತಹದ್ದು ಸಾರ್ಥಕತೆ ಅನ್ನುವಂತಹದ್ದು ಆಗ್ತದ ಅಂತೇಳಿ ಹ್ಮ್ ಹೇಳ್ಕೊಂಡು ಬಂದ್ರು. ಹ್ಮ್ ಇನ್ನ ಮತ್ತ 34ನೇ ಹ್ಮ್ ಇದನ್ನ ಹೇಳ್ತಾರೆ ವಿಹಾರೋಪದೇಶಾತ್. ವಿಹಾರ ಅಂತಂದ್ರೆ ಇಲ್ಲಿ ವಿಹಾರವನ್ನ ಉಪದೇಶ ಮಾಡಿದ್ದರಿಂದಲೂ ಕೂಡ ಹ್ಮ್ ಜೀವನು ಕರ್ತೃ ಆಗಿದ್ದಾನೆ ಅಂತ. ಹ್ಮ್ ಜೀವ ಇಲ್ಲಿ ಕರ್ತೃ ಅಂತ ಹೇಳಿಕ್ಕೆ ಹೊರಡತಿ ಪ್ರಕರಣ ಅನ್ನುವಂತಹದ್ದು. ಇವಾಗ ಹ್ಮ್ ಹ್ಮ್ ಇತಶ್ಚ ಜೀವಸ್ಯ ಕರ್ತೃತ್ವಂ ಯತ್ ಜೀವ ಪ್ರಕ್ರಿಯಾಯಾಂ ಸಂದೇಹಸ್ಥಾನೆ ವಿಹಾರಂ ಉಪದಿಶತಿ. ಹ್ಮ್ ಈ ಕಾರಣದಿಂದಲೂ ಕೂಡ ಜೀವನು ಕರ್ತೃ ಅಂತ. ಯಾವ್ದಪ್ಪ ಕಾರಣ ಅಂತಂದ್ರೆ ಅದಕ್ಕೆ ಹೇಳ್ತಾರ ಅವರು ಸಂದೇಹಸ್ಥಾನೆ ಹ್ಮ್ ವಿಹಾರಂ ಉಪದಿಶತಿ. ಹ್ಮ್ ಅಂದ್ರೆ ಈ ಒಂದು ಜೀವನ ಪ್ರಕರಣದೊಳಗ ಒಂದು ಸಂಧ್ಯಾಸ್ಥಾನ ಅಂತ ಅದ. ಹ್ಮ್ ಆ ಸಂಧ್ಯಾಸ್ಥಾನದಲ್ಲಿ ಅವನಿಗೆ ವಿಹಾರವನ್ನ ಶ್ರುತಿ ಹೇಳ್ಕೊಂಡು ಬಂದದ ಅಂತ. ಹ್ಮ್ ಸಂಧ್ಯಾಸ್ಥಾನೆ ವಿಹಾರಂ ಉಪದಿಶತಿ ಅಂತ. ಹ್ಮ್ ಜೀವ ಪ್ರಕ್ರಿಯಾಯಾಮ್ ಹ್ಮ್ ಅಂದ್ರೆ ಇಲ್ಲಿ ಜೀವನ ಒಂದು ಪ್ರಕರಣದಲ್ಲಿ ಅಂತ. ಹ್ಮ್ ಜೀವನ ಪ್ರಕರಣದಲ್ಲಿ ಏನ್ ಹೇಳಿದ್ದಾರೆ, ಸಂಧ್ಯಾಸ್ಥಾನೆ ವಿಹಾರಂ ಉಪದಿಶತಿ. ಹ್ಮ್ ಸಂಧ್ಯಾಸ್ಥಾನದಲ್ಲಿ ಇವನಿಗೆ ವಿಹಾರವನ್ನ ಶ್ರುತಿ ಅನ್ನುವಂತಹದ್ದು ಬೋಧ ಮಾಡುವಂತಹದ್ದಾಗೈತಿ. ಅದೇನ್ ಹೇಳ್ತದ ಅಂತಂದ್ರೆ ಸ ಈಯತೆ ಅಮೃತೋ ಯತ್ರ ಕಾಮಂ. ಅಂದ್ರೆ ಇಲ್ಲಿ ಎಲ್ಲಿ ಅಮೃತನಾಗಿರ್ತಕ್ಕಂಥ ಈ ಆತ್ಮ ಇದಾನಲ್ಲ, ಅಮೃತಃ, ಹ್ಮ್ ಅಮೃತ ಅಂದ್ರೆ ಏನು, ಅಮೃತ ರೂಪನಾಗಿರ್ತಕ್ಕಂಥ ಈ ಆತ್ಮ ಅಂತ. ಹೌದು. ಯತ್ರ ಕಾಮಂ ಸ ಈಯತೆ, ಹ್ಮ್ ಎಲ್ಲಿ ಅವನಿಗೆ ಕಾಮ ಉಂಟಾಗುತ್ತದೋ ಅಲ್ಲಿಗೆ ಹೋಗ್ತಾನ ಅಂತ. ಹ್ಮ್ ಅಮೃತ ರೂಪನಾಗಿರ್ತಕ್ಕಂಥ ಈ ಆತ್ಮ ಹ್ಮ್ ಎಲ್ಲಿ ಕಾಮ ಉಂಟಾಗ್ತದೋ ಅಲ್ಲಿಗೆ ಹೋಗ್ತಾನ ಅಂತೇಳಿ ಬೃಹದಾರಣ್ಯಕೋಪನಿಷತ್ತು ಹೇಳ್ತದೆ. ಹ್ಮ್ ಸ ಈಯತೆ ಅಮೃತ ಯತ್ರ ಕಾಮಂ.
ಅಮೃತ ಅಂದ್ರೆ ಇಲ್ಲಿ ಜೀವನ ಅಂತ ಅರ್ಥ ಇಲ್ಲ ನಾವಿಲ್ಲಿ. ಅಮೃತ ಅಂದ್ರೆ ಯಾರು? ಜೀವನ ಆಗಿರ್ತಕ್ಕಂಥವನು. ಯತ್ರ ಕಾಮಃ, ಎಲ್ಲಿ ಕಾಮನೆ ಉಂಟಾಗ್ತದೆ, ಎಲ್ಲಿ ಬಯಕೆ ಉಂಟಾಗ್ತದೆ ಅಲ್ಲಿಗೆ ಹೋಗ್ತಾನೆ ಅಂತ. ಮತ್ತಿನ್ನೊಂದು ಶ್ರುತಿ ಹೇಳ್ತದ, ಸ್ವೇ ಶರೀರೆ ಯಥಾ ಕಾಮಂ ಪರಿವರ್ತತೆ. ಅಂದ್ರೆ ತನ್ನ ಶರೀರದೊಳಗ ಯಥಾ ಕಾಮಂ ಅಂದ್ರೆ ಕಾಮ ಇದ್ದಂತೆ ಅವನು ಪರಿವರ್ತತೆ ತಿರುಗಾಡ್ತಾನ ಅಂತ, ಕೈ ಕಡೆ ಓಡಾಡ್ತಾನ ಅಂತ. ತನ್ನ ಶರೀರದೊಳಗನ ತನ್ನ ಕಾಮನೆ ಹೇಗಿರ್ತದೋ ಅದರಂತೆ ಅವನು ಸಂಚರಿಸ್ತಾ ಇದ್ದಾನೆ ಅಂತ ಹೇಳಿ ಹಿಂಗ ಎರಡು ಶ್ರುತಿ ಪ್ರಮಾಣ ಕೊಟ್ರು. ಈ ಜೀವ ಪ್ರಕ್ರಿಯೆಯೊಳಗ ಜೀವ ಕರ್ತೃ ಅನ್ಲಿಕ್ಕೆ ಈ ರೀತಿ ಪ್ರಮಾಣವನ್ನ ಕೊಟ್ಟು ಇಲ್ಲಿ ಜೀವನು ಕರ್ತೃ ಅನ್ನುವಂತ ವಿಚಾರವನ್ನ ನಮಗೆ ಶ್ರುತಿ ಪ್ರಮಾಣ ಮೂಲಕವಾಗಿ ತಿಳಿಸ್ಕೊಂಡು ಬಂದ್ರು. ಇನ್ನ ಉಪಾದಾನಾತ್, ಉಪಾದಾನ ಸ್ವೀಕಾರ ಮಾಡುವುದಂತ. ಆ ಸ್ವೀಕಾರವನ್ನು ಹೇಳಿದ್ದರಿಂದಲೂ ಕೂಡ ಜೀವನು ಕರ್ತೃ ಆಗಿದ್ದಾನೆ ಅಂತ. ಅದೇನು ಅನ್ನೋದ್ರ ಬಗ್ಗೆ ಮತ್ತೆ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಇತಶ್ಚ ಅಸ್ಯ ಕರ್ತೃತ್ವಂ ಯತ್ ಜೀವ ಪ್ರಕ್ರಿಯಾಯಾಮೇವ ಕರಣಾನಾಂ ಉಪಾದಾನಂ ಸಂಕೀರ್ತಯತಿ. ಇತಶ್ಚ ಅಂದ್ರೆ ಈ ಕಾರಣದಿಂದಲೂ ಅಂತ. ಅಸ್ಯ ಕರ್ತೃತ್ವಂ, ಅಸ್ಯ ಅಂದ್ರೆ ಇವನು, ಯಾರು? ಜೀವ ಅಂತ. ಈ ಜೀವನು ಕರ್ತೃ ಅಂತ. ಈ ಕಾರಣದಿಂದಲೂ ಜೀವನು ಕರ್ತೃ. ಯತ್ ಜೀವ ಪ್ರಕ್ರಿಯಾಯಾಮೇವ, ಆ ಜೀವ ಪ್ರಕ್ರಿಯೆಯಲ್ಲಿನೇ ಇಲ್ಲಿ ಶ್ರುತಿ ಏನ್ ಹೇಳ್ತದಂತಂದ್ರೆ ಕರ್ಣಾನಾಂ ಉಪಾದಾನಂ ಸಂಕೀರ್ತಯತಿ ಅಂತ. ಅವನು ಕರ್ಣಗಳನ್ನ ಸ್ವೀಕಾರ ಮಾಡಿದ್ದಾನಂತ. ಉಪಾದಾನಾತ್, ಈ 35ನೇ ಸೂತ್ರದಲ್ಲಿ ಇಲ್ಲಿ ಆಚಾರ್ಯ ಏನ್ ಹೇಳಿ ಹೊರಟಿದ್ದಾರೆ ಅಂತಂದ್ರೆ ಇತಶ್ಚ ಅಸ್ಯ ಕರ್ತೃತ್ವಂ ಅಂದ್ರೆ ಈ ಕಾರಣದಿಂದಲೂ ಕೂಡ ಜೀವ ಕರ್ತೃ ಅನ್ನುವಂತಹದ್ದನ್ನ ಇಲ್ಲಿ ಉಪದೇಶ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಯತ್ ಜೀವ ಪ್ರಕ್ರಿಯಾಯಾಮೇವ ಅಂದ್ರೆ ಜೀವನ ಒಂದು ಪ್ರಕ್ರಿಯೆಯಲ್ಲಿ, ಆ ಜೀವ ಪ್ರಕ್ರಿಯೆಯಲ್ಲಿ ಏನ್ ಹೇಳಿದ್ದಾರೆ? ಕರ್ಣಾನಾಂ ಉಪಾದಾನಂ ಸಂಕೀರ್ತಯತಿ. ಅಲ್ಲಿ ಜೀವನಾಗಿರ್ತಕ್ಕಂಥವನು ಕರ್ಣಗಳನ್ನ ಅಲ್ಲಿ ಸ್ವೀಕಾರ ಮಾಡ್ತಾನೆ ಅಂತ ಹೇಳಿ ಶ್ರುತಿಯಲ್ಲಿ ಹೇಳಿದ್ದನ್ನ ಇಲ್ಲಿ ನಮಗ ಉಪದೇಶ ಮಾಡುವಂತವ್ರು ಆಗ್ತಾ ಇದ್ದಾರೆ ಆಚಾರ್ಯರಲ್ಲಿ. ಅಲ್ಲಿ ಜೀವ ಕರ್ಣಗಳನ್ನು ಸ್ವೀಕಾರ ಮಾಡ್ತಾನೆ ಅನ್ನೋದಕ್ಕೆ ಪ್ರಮಾಣ ಕೊಡ್ತಾರ ಅವರು. ಅಲ್ಲಿ ಪ್ರಮಾಣ ಏನ್ ಹೇಳಿದ್ರು ಅಂತಂದ್ರೆ ತದೇಶಾಂ ಪ್ರಾಣಾನಾಂ ವಿಜ್ಞಾನೇನ ವಿಜ್ಞಾನಮಾದಾಯ. ತದೇಶಾಂ ವಿಜ್ಞಾನಾನಾಂ ಪ್ರಾಣಾನಾಂ ವಿಜ್ಞಾನೇನ ಅಂದ್ರೆ ಆ ಪ್ರಾಣಗಳ ಒಂದು ವಿಜ್ಞಾನವನ್ನ, ಪ್ರಾಣಾನಾಂ ವಿಜ್ಞಾನೇನ ವಿಜ್ಞಾನಮಾದಾಯ, ಈ ಪ್ರಾಣಗಳ ವಿಜ್ಞಾನವನ್ನ ವಿಜ್ಞಾನದಿಂದ ಸ್ವೀಕರಿಸಿ ಅಂತ ಹೇಳಿ. ಆದಾಯ ಅಂದ್ರೆ ಸ್ವೀಕರಿಸಿ ಅಂತ. ಪ್ರಾಣಾನಾಂ ಅಂದ್ರೆ ಪ್ರಾಣಗಳ ಅಂತ. ವಿಜ್ಞಾನೇನ ಅಂತಂದ್ರೆ ಏನು? ವಿಜ್ಞಾನದಿಂದ ಅಂತ. ವಿಜ್ಞಾನಮಾದಾಯ, ಆ ವಿಜ್ಞಾನವನ್ನ ಸ್ವೀಕರಿಸಿ ಅಂತ ಹೇಳಿ ಹಿಂಗ್ ಬೃಹದಾರಣ್ಯಕೋಪನಿಷತ್ನಲ್ಲಿ ಹೇಳ್ಕೊಂಡು ಬಂದದ. ಪ್ರಾಣಾನ್ ಗೃಹೀತ್ವಾ ಅದ ಮತ್ತೊಂದು ಶ್ರುತಿಯೊಳಗೆ ಹೇಳಿದ್ರು. ಅದೇ ಬೃಹದಾರಣ್ಯಕದಲ್ಲಿ ಮತ್ತೊಂದು ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲಿ ಪ್ರಾಣಗಳನ್ನ ಸ್ವೀಕರಿಸಿ ಅಂತ ಹೇಳಿದ್ರು ಅವರು. ಪ್ರಾಣಾನ್ ಗೃಹೀತ್ವ ಅಂದ್ರೆ ಏನು? ಪ್ರಾಣಗಳನ್ನ ಸ್ವೀಕರಿಸಿ ಅಂತ ಹೇಳಿ ಹಿಂಗ ಶ್ರುತಿಯಲ್ಲಿ ಹೇಳ್ಕೊಂಡು ಬಂದದ ಅಂತೇಳಿ ಇಲ್ಲಿ 35ನೇ ಸೂತ್ರದಲ್ಲಿ ಹೇಳ್ಕೊಂಡು ಬಂದ್ರು. ಭಾಷ್ಯದಲ್ಲಿ ಕೂಡ ಹೇಳಿದ್ರು. ಈಗ ಇನ್ನ ವ್ಯಪದೇಶಾಚ ಕ್ರಿಯಾಯಾಮ್ ನ ಚೇ ನಿರ್ದೇಶ ವಿಪರ್ಯಯ. ಈ ಸೂತ್ರದಲ್ಲಿ ಇಲ್ಲೇನ್ ಹೇಳಿ ಹೊರಟಿದ್ದಾರೆ ಅಂತಂದ್ರೆ ಈ 36ನೇ ಸೂತ್ರ ಇದು. ಕ್ರಿಯಾಯಾಮ್ ಅಂದ್ರೆ ಕ್ರಿಯೆಯಲ್ಲಿ ಅಂತ. ವ್ಯಪದೇಶಾತ್, ವ್ಯಪದೇಶಾತ್ ಆ ಕ್ರಿಯೆಯಲ್ಲಿಯೂ ಕೂಡ ಕರ್ತೃತ್ವವನ್ನ ಅಲ್ಲಿ ಹೇಳಿದ್ದಾರೆ ಅಂತ. ಛೇ ನಿರ್ದೇಶ ವಿಪರ್ಯಯ, ಇವನು ಕರ್ತೃ ಅಂತ ಹೇಳಿದಾರೆ. ಒಂದ್ ವೇಳೆ ಹಾಗಿಲ್ಲ ಅಂತಂದ್ರೆ ಅದಕ್ಕೆ ವಿಪರೀತವಾಗಿ ನಿರ್ದೇಶನ ಮಾಡಬೇಕಾಗಿತ್ತು ಅಂತ. ವಿಪರ್ಯಯ ನಿರ್ದೇಶ ಅಂತ, ವಿರುದ್ಧವಾಗಿ ಅದಕ್ಕ ನಿರ್ದೇಶನ ಮಾಡಬೇಕಾಗಿತ್ತು ಅಂತೇಳಿ ಸೂತ್ರದಲ್ಲಿ ಹೇಳಿದ್ರು. ಈಗ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ಇತಶ್ಚ ಜೀವಸ್ಯ ಕರ್ತೃತ್ವಂ, ಈ ಕಾರಣದಿಂದಲೂ ಕೂಡ ಇಲ್ಲಿ ಜೀವನು ಕರ್ತೃ ಅಂತ ಹೇಳಬೇಕು. ಯಾವ ಕಾರಣಪ್ಪ ಅಂತಂದ್ರೆ ಯದಸ್ಯ ಲೌಕಿಕೇಶು ವೈದಿಕೇಶು ಚ ಕ್ರಿಯಾಸು ಕರ್ತೃತ್ವಂ ವ್ಯಪದಿಶತಿ ಶಾಸ್ತ್ರಂ
ವಿಜ್ಞಾನಂ ಯಜ್ಞಂ ತನುತೆ ಕರ್ಮಾಣಿ ತನುತೇಪಿ ಚ. ಇಲ್ಲಿ ಶ್ರುತಿ ಅನ್ನುವಂಥದ್ದು ಏನ್ ಹೇಳ್ತದ ಅಂತಂದ್ರೆ ಹ್ಮ್ ಈ ಲೌಕಿಕವಾಗಿರ್ತಕ್ಕಂಥ ಕ್ರಿಯೆಗಳು ಅದಾವ, ಹ್ಮ್ ವೈದಿಕವಾಗಿರ್ತಕ್ಕಂಥ ಕ್ರಿಯೆಗಳು ಅದಾವ. ಹ್ಮ್ ಈ ಲೌಕಿಕ ಕೆಲಸ ಅಂತೂ ನಾವು ಮಾಡ್ತೇವೆ, ವ್ಯವಹಾರ ಮಾಡ್ತೇವೆ, ವ್ಯಾಪಾರ ಮಾಡ್ತೇವೆ, ಕೃಷಿ ಮಾಡ್ತೇವೆ, ಏನೆಲ್ಲ ಮಾಡ್ತೇವೆ, ಎಲ್ಲ ಲೌಕಿಕ ಕ್ರಿಯೆಗಳೆಲ್ಲ ಇವು. ಹ್ಮ್ ವೈದಿಕ ಕ್ರಿಯೆಗಳು ಅಂದ್ರೆ ಹೋಮ ಮಾಡೋದು, ಯಜ್ಞ ಮಾಡೋದು, ಯಾಗ ಮಾಡೋದು, ಹ್ಮ್ ಎಲ್ಲ ವೈದಿಕ ಕ್ರಿಯೆಗಳು ಅಂತ. ಹ್ಮ್ ಅವುಗಳಲ್ಲಿ ಈ ಕರ್ತೃತ್ವ ಅನ್ನುವಂಥದ್ದು ಇದೆ ಅನ್ನೋದನ್ನ ಶಾಸ್ತ್ರ ನಮಗೆ ಉಪದೇಶ ಮಾಡ್ತದೆ. ಇಲ್ಲಿ ಹ್ಮ್ ಕರ್ತೃತ್ವಂ ವ್ಯಪದಿಸತಿ ಶಾಸ್ತ್ರಂ ಅಂದ್ರೆ ಶಾಸ್ತ್ರಂ ಕರ್ತೃತ್ವಂ ವ್ಯಪದಿಸತಿ ಅಂತ. ಹ್ಮ್ ಇಲ್ಲಿ ಶಾಸ್ತ್ರ ಅಂದ್ರೆ ಇಲ್ಲಿ ವೇದಗಳು ಅಂತ ತಿಳ್ಕೊಬೇಕು ನಾವಿಲ್ಲಿ. ಹ್ಮ್ ವೇದಗಳು ನಮಗ ಆ ಒಂದು ವೈದಿಕ ಮತ್ತು ಲೌಕಿಕ ಕ್ರಿಯಾದಿಗಳಲ್ಲಿ ಹ್ಮ್ ಒಂದು ಕರ್ತೃತ್ವ ಅನ್ನುವಂತಹದ್ದನ್ನ ಉಪದೇಶ ಮಾಡ್ತಾ ಇದ್ದಾವೆ. ಹ್ಮ್ ತೈತ್ತಿರೀಯ ಉಪನಿಷತ್ನಲ್ಲಿ ಹೇಳ್ತಾರೆ, ಹ್ಮ್ ವಿಜ್ಞಾನಂ ಯಜ್ಞಂ ತನುತೆ ಕರ್ಮಾಣಿ ತನುತೆ ಪಿಚ. ಹ್ಮ್ ಅಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ವಿಜ್ಞಾನವು ಯಜ್ಞವನ್ನ ಮಾಡ್ತದ ಅಂತ ಹೇಳಿದ್ರು, ಹ್ಮ್ ಮತ್ತು ಕರ್ಮಗಳನ್ನ ಮಾಡ್ತದ ಅಂತ ಇಲ್ಲಿ ಶಾಸ್ತ್ರ ನಮಗೆ ಉಪದೇಶ ಮಾಡ್ತದ. ಹ್ಮ್ ಇಲ್ಲಿ ವಿಜ್ಞಾನ ಯಜ್ಞವನ್ನ ಮಾಡ್ತದ ಹ್ಮ್ ಮತ್ತು ಕರ್ಮಗಳನ್ನು ಕೂಡ ಮಾಡ್ತದ ಅಂತ ಹೇಳಿ ಹಿಂಗೆ ಶಾಸ್ತ್ರ ಉಪದೇಶ ಮಾಡ್ಕೊಂಡು ಬಂದ. ಹ್ಮ್ ಅವಾಗ ಪೂರ್ವ ಪಕ್ಷಿ ಆಕ್ಷೇಪ ಮಾಡ್ತಾ ಇದ್ದಾನ, ಹ್ಮ್ ನಾನು ವಿಜ್ಞಾನ ಶಬ್ದೋ ಬುದ್ಧೌ ಸಮಧಿಗತಃ ಹ್ಮ್ ಕಥಂ ಅನೇನ ಜೀವಸ್ಯ ಕರ್ತೃತ್ವಂ ಸೂಚ್ಯತೆ ಇತಿ. ಹ್ಮ್ ಅವನು ಆಕ್ಷೇಪ ಮಾಡ್ತಾನಲ್ಲ, ವಿಜ್ಞಾನ ಅನ್ನುವಂತ ಶಬ್ದ ಹ್ಮ್ ಯಾವಾಗಲೂ ಬುದ್ಧಿಯಲ್ಲೇ ಅದನ್ನು ಪ್ರಯೋಗ ಮಾಡ್ತಾರ. ಅದನ್ನ ಹ್ಮ್ ವಿಜ್ಞಾನ ಅನ್ನುವಂತ ಶಬ್ದ ಅದು ಬುದ್ಧಿಯೊಳಗನ ಹೆಚ್ಚಿಗೆ ರೂಢಿಯೊಳಗೆ ಐತದು. ಹ್ಮ್ ಮತ್ತ ನೀವು ಜೀವನಿ ಕರ್ತೃತ್ವವನ್ನ ಹೇಳೈತೆ ಅಂತ ಹೆಂಗ್ ಹೇಳ್ತೀರಿ ನೀವು ಅಂತ ಅವನ ಆಕ್ಷೇಪ. ಹ್ಮ್ ಇಲ್ಲಿ ವಿಜ್ಞಾನ ಅನ್ನುವಂಥದ್ದು ಜೀವನನ್ನ ಕುರಿತು ಹೇಳೈತೆ ಅಂತ ನೀವು ಹೆಂಗ್ ಹೇಳ್ತೀರಿ? ಹ್ಮ್ ವಿಜ್ಞಾನ ಅನ್ನುವಂತ ಶಬ್ದ ಯಾವಾಗಲೂ ಬುದ್ಧಿಯೊಳಗನ ರೂಢವಾಗಿ ಐತಿ, ಬುದ್ಧಿಯೊಳಗನ ಪ್ರಯೋಗ ಮಾಡ್ತಾರ ವಿಜ್ಞಾನ ಶಬ್ದ ಅನ್ನುವಂತ ಹ್ಮ್ ಅಂತ ಹಿಂಗ ಆಕ್ಷೇಪ ಮಾಡಿದ್ರೆ ಹ್ಮ್ ಅದಕ್ಕೆ ಅವ್ರು ಉತ್ತರ ಕೊಡ್ತಾ ಇದ್ದಾರ, ಹ್ಮ್ ನಾನು ವಿಜ್ಞಾನ ಶಬ್ದೋ ಬುದ್ಧೌ ಸಮಧಿಗತಃ ಕಥಂ ಅನೇನ ಜೀವಸ್ಯ ಕರ್ತೃತ್ವಂ ಸೂಚ್ಯತೆ ಇತಿ ನ ಇತ್ಯುಚ್ಯತೆ. ಹ್ಮ್ ಅಂದ್ರೆ ನೀ ಹೇಳು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಜೀವಸ್ಯ ಏಷ ನಿರ್ದೇಶೋ ನ ಬುದ್ಧೇಹೇ. ನೋಡಪ್ಪ, ಇದು ಜೀವನನ್ನೇ ಕುರಿತು ನಿರ್ದೇಶ ಮಾಡೈತೆ ಹೊರತು ಹ್ಮ್ ಇದು ಬುದ್ಧಿಯನ್ನ ಕುರಿತು ನಿರ್ದೇಶ ಮಾಡಿಲ್ಲ ಅಂತ. ಇದು ಹ್ಮ್ ಇಲ್ಲಿ ವಿಜ್ಞಾನ ಅನ್ನುವಂತ ಶಬ್ದ ಏನೈತಲ್ಲ, ಹ್ಮ್ ಇದು ಜೀವನನ್ನೇ ಕುರಿತು ನಿರ್ದೇಶ ಮಾಡೈತಿ. ಹ್ಮ್ ಇದು ಬುದ್ಧಿಯನ್ನ ಕುರಿತು ಹೇಳಿಲ್ಲ. ಹ್ಮ್ ನ ಚೇತ ಜೀವಸ್ಯ ಸ್ಯಾತ್ ನಿರ್ದೇಶಪರ್ಯ ಸ್ಯಾತ್. ಹ್ಮ್ ಒಂದು ವೇಳೆ ಇಲ್ಲಿ ಜೀವನನ್ನ ಕುರಿತು ಹೇಳಿಲ್ಲ ಅಂತಾದರೆ ಹ್ಮ್ ಅದಕ್ಕೆ ವಿಪರೀತವಾಗಿ ಅಲ್ಲಿ ಅದು ನಿರ್ದೇಶ ಮಾಡಬೇಕಾಗಿತ್ತು, ಅದಕ್ಕೆ ವಿರುದ್ಧವಾಗಿ ಮಾಡಬೇಕಾಗಿತ್ತು. ಅದು ಹ್ಮ್ ಆ ಸ್ತುತಿ ಅನ್ನುವಂತಹದ್ದು ಹ್ಮ್ ಅಲ್ಲಿ ಜೀವನನ್ನ ಕುರಿತು ನಿರ್ದೇಶ ಮಾಡಿಲ್ಲ ಅಂತಾದ್ರೆ ಹ್ಮ್ ಅದಕ್ಕೆ ವಿರುದ್ಧವಾಗಿ ಅಲ್ಲಿ ನಿರ್ದೇಶ ಮಾಡಬೇಕಾಗಿತ್ತದು. ಹ್ಮ್ ಆದ್ರೆ ಹಾಗಿಲ್ಲಲ್ಲ. ಹ್ಮ್ ವಿಜ್ಞಾನೇನ ಇತ್ಯವಂ ನಿರಧ್ಯಕ್ಷೇತ. ಹ್ಮ್ ಅಲ್ಲಿ ವಿಜ್ಞಾನದಿಂದ ಅಂತ ಹೇಳಿ ಶ್ರುತಿ ಹೇಳಬೇಕಾಗಿತ್ತದು. ಹ್ಮ್ ಆ ರೀತಿಯಾಗಿ ವಿಜ್ಞಾನದಿಂದ ಅಂತ ಹೇಳಿಲ್ಲದು. ಹ್ಮ್ ವಿಜ್ಞಾನಂ ಅಂತ ಹೇಳಿತದು. ಹ್ಮ್ ವಿಜ್ಞಾನಂ ಯಜ್ಞಂ ತನುತೆ. ಹ್ಮ್ ವಿಜ್ಞಾನವು ಅನ್ನೋದ್ರಿಂದ ಅಲ್ಲಿ ಜೀವನು ಅಂತ, ಅಲ್ಲಿ ಹ್ಮ್ ಜೀವನು ಯಜ್ಞವನ್ನ ಮಾಡುತ್ತಾನೆ ಅಂತ ಅರ್ಥ. ಅಲ್ಲಿ ಹ್ಮ್ ಬುದ್ಧಿ ಯಜ್ಞವನ್ನ ಮಾಡುತ್ತದೆ ಅಂತ ಅರ್ಥ ಮಾಡುವಂಗಿಲ್ಲ. ಅಲ್ಲಿ ಹೌದು. ಅಲ್ಲಿ ವಿಜ್ಞಾನದಿಂದ ಅಂತ ಹೇಳ್ಬಹುದಾಗಿತ್ತು, ಶ್ರುತಿ ಹಂಗೆ ಹೇಳಿಲ್ಲ ಅದು. ಹ್ಮ್ ನ ಚೇತ ಜೀವಶ್ಚಾತ ಆಯ್ತ್ರೆ ಇದು. ಹ್ಮ್ ತಥಾ ಹಿ ಅನ್ಯತ್ರ ಬುದ್ಧಿ ವಿವಕ್ಷಾಯಾಮ್ ವಿಜ್ಞಾನ ಶಬ್ದಸ್ಯ ಕರ್ಣ ವಿಭಕ್ತಿ ನಿರ್ದೇಶೋ ದೃಶ್ಯತೆ. ಈಗ ಬೇರೆ ಕಡೆಯಲ್ಲಿಯೂ ಕೂಡ ಅಲ್ಲಿ ಶ್ರುತಿ ಏನ್ ಹೇಳ್ತದ ಅಂತಂದ್ರೆ ಹ್ಮ್ ಆ ಶ್ರುತಿಯನ್ನು ನಿರ್ದೇಶ ಮಾಡ್ಯದಲ್ಲಿ. ಹ್ಮ್ ಏನಂತ ನಿರ್ದೇಶ ಮಾಡೈತಿ ಅಂತಂದ್ರೆ ತದೇಶಾಂ ಪ್ರಾಣಾನಾಂ ವಿಜ್ಞಾನೇನ ವಿಜ್ಞಾನಮಾದಾಯ. ಅಂದ್ರೆ ಆಗ ಆ ಪ್ರಾಣಗಳ ವಿಜ್ಞಾನದಿಂದ ವಿಜ್ಞಾನವನ್ನು ತೆಗೆದುಕೊಂಡು ಅಂತೇಳಿ ಹ್ಮ್ ಅಲ್ಲಿ ವಿಜ್ಞಾನ ಶಬ್ದಕ್ಕ ಕರ್ಣ ವಿಭಕ್ತಿಯನ್ನ ತಿಳಿಸಿದಾರಲ್ಲಿ. ಹ್ಮ್ ಆ ಶ್ರುತಿ ಅನ್ನುವಂತಹದ್ದು ಅಲ್ಲಿ ವಿಜ್ಞಾನೇನ ಅನ್ನೋದ್ರಿಂದ ಹ್ಮ್ ಅಲ್ಲಿ ಕರ್ಣ ವಿಭಕ್ತಿಯನ್ನ ಶ್ರುತಿಯಲ್ಲಿ ತಿಳಿಸಿದ್ದ ನಮಗೆ ಕಂಡು ಬರ್ತಾ ಇದೆ. ಹ್ಮ್ ಆದ್ದರಿಂದ ಇಲ್ಲಿ ವಿಜ್ಞಾನ ಯಜ್ಞವನ್ನ ಮಾಡ್ತದ ಅಂತನ್ನುವಾಗ ಅಲ್ಲಿ ಹ್ಮ್ ಕರ್ತೃವನ್ನ ಕುರಿತು ಹೇಳೈತಿ ಅಂತಲ್ಲಿ. ಕರ್ಣ ವಿಭಕ್ತಿ ಅಲ್ಲದು, ಹ್ಮ್ ಕರ್ತೃ ವಿಭಕ್ತಿ ಅದು ಅಂತಲ್ಲಿ. ಹ್ಮ್ ಅಲ್ಲಿ ನಾವು ವಿಜ್ಞಾನ ಶಬ್ದಕ್ಕೆ ಬುದ್ಧಿ ಅಂತ ಅರ್ಥ ಮಾಡುವಂಗಿಲ್ಲ.
ಹ್ಮ್ ಅಲ್ಲಿ ಕರ್ತೃ ಅಂತಂದ್ರೆ ಯಾರು? ಜೀವನೇ ಅಂತ ನಾವು ಅರ್ಥ ಮಾಡಬೇಕು ಅಂತ. ಹ್ಮ್ ಅಲ್ಲಿ ಕರ್ತೃವಿಗೆ ಸಮಾನಾಧಿಕರಣವಾಗಿ ತಿಳಿಸಿದ್ದರಿಂದ ಹ್ಮ್ ಅಲ್ಲಿ ಬುದ್ಧಿಗಿಂತಲೂ ಬೇರೆಯಾಗಿರ್ತಕ್ಕಂಥ ಆತ್ಮನಿಗೆ ಅಲ್ಲಿ ಕರ್ತೃತ್ವ ಅನ್ನುವಂಥದ್ರಲ್ಲಿ ಹ್ಮ್ ಅಲ್ಲಿ ನಮ್ಗೆ ಸೂಚನಾ ಮಾಡ್ದಂಗ ಆಗ್ತದ ಅಂತ ಹೇಳ್ತಾ ಇದ್ದಾರೆ ಅವರು. ಹ್ಮ್ ಇವತ್ತು ವಿಜ್ಞಾನಂ ಯಜ್ಞಂ ತನುತೆ ಇತಿ ಕರ್ತೃ ಸಾಮಾನ್ಯಾಧಿಕರಣ್ಯ ನಿರ್ದೇಶಾತ್. ಆದ್ರಿಂದ ಇಲ್ಲಿ ವಿಜ್ಞಾನಂ ಯಜ್ಞಂ ತನುತೆ ಅನ್ನುವಂತ ಒಂದು ಮಂತ್ರ ಅನ್ನುವಂತಹದ್ದು ಹ್ಮ್ ಇಲ್ಲಿ ಕರ್ತೃವಿನ ಸಾಮಾನ್ಯಾಧಿಕರಣದಿಂದ ನಿರ್ದೇಶ ಮಾಡಿದ್ದರಿಂದ ಹ್ಮ್ ಇಲ್ಲಿ ಬುದ್ಧಿಗೆ ವ್ಯತಿರಿಕ್ತವಾಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಇಲ್ಲಿ ಬುದ್ಧಿ ಅನ್ನುವಂತಹದ್ದು ಇದು ಕರ್ಣಕರ್ತೃ, ಇದು ಕರ್ಣ, ಇದು ಕರ್ಣ ಆಗೈತಿ ಅಂತ. ಹ್ಮ್ ಇದು ಕರ್ತೃ ಅಲ್ಲ, ಇದು ಕರ್ಣ ವಿಭಕ್ತಿ, ಇದು ಹ್ಮ್ ಬುದ್ಧಿ ಅನ್ನುವಂತಹದ್ದು. ಹ್ಮ್ ಆದ್ರೆ ಕರ್ತೃ ಯಾರು ಅಂತಂದ್ರೆ ಇಲ್ಲಿ ಜೀವ ಅಂತ. ಹ್ಮ್ ಅಂದ್ರೆ ಬುದ್ಧಿಯ ವ್ಯತಿರಿಕ್ತವಾಗಿರ್ತಕ್ಕಂಥ ಆತ್ಮನಃ ಕರ್ತೃತ್ವ ಸೂಚ್ಯತೆ ಇತಿ ಅದೋಷಃ. ಹ್ಮ್ ಇಲ್ಲಿ ಬುದ್ಧಿಗೆ ವ್ಯತಿರಿಕ್ತನಾಗಿರ್ತಕ್ಕಂಥ ಆತ್ಮನನ್ನ ಕರ್ತೃ ಅಂತೇಳಿ ಹ್ಮ್ ಅಲ್ಲಿ ನಮ್ಗದು ಸೂಚನಾ ಮಾಡ್ತದಂತ. ಹ್ಮ್ ಅಲ್ಲಿ ಅಲ್ಲಿ ಕರ್ತೃ ಯಾರಾದ್ರೂ ಅಲ್ಲಿ ಜೀವನೇ ಆದ್ನಲ್ರಿ ಅಲ್ಲಿ. ಹೌದು. ಅಲ್ಲಿ ಬುದ್ಧಿ ಅನ್ನುವಂತಹದ್ದು ಅದು ಕರ್ತೃ ಅಲ್ಲ, ಹ್ಮ್ ಅದು ಕರ್ಣ ವಿಭಕ್ತಿ ಅಂತ ಹೇಳ್ತಾ ಇದ್ದಾರೆ. ಹಿಂಗ ಶ್ರುತಿ ಪ್ರಮಾಣವನ್ನ ಕೊಟ್ಟು ಹ್ಮ್ ಇಲ್ಲಿ ಜೀವನು ಕರ್ತೃ ಆಗಿದ್ದಾನೆ ಅನ್ಲಿಕ್ಕೆ ಹ್ಮ್ ಇಷ್ಟೆಲ್ಲ ಇದನ್ನ ಹೇಳ್ಕೊಂಡು ಬಂದ್ರು. ಹ್ಮ್ ಇನ್ನ ಉಪಲಬ್ಧಿವದ ನಿಯಮ. ಹ್ಮ್ ಇಲ್ಲಿ ಉಪಲಬ್ಧಿ ಅಂತೆ ಯಾವುದೇ ನಿಯಮ ಅನ್ನುವಂತಹದ್ದಿಲ್ಲ ಅಂತೇಳಿ ಹ್ಮ್ ಇದನ್ನ ಮುಂದೆ ಹೇಳೋರಿದ್ದಾರೆ. ಇದನ್ನ ಹ್ಮ್ ಮತ್ತೆ ಮುಂದೆ ನಾಳೆ ನೋಡೋಣ ಮುಂದಿನ. ನಾಳೆ. ಹ್ಮ್